Hello and welcome to Prem's classes. ನಾನು ನಿಮ್ಮ ಪ್ರೇಮ್. ಡಿಯರ್ ಸ್ಟೂಡೆಂಟ್ಸ್, ಯು ಪಿ ಎಸ್ ಸಿ ಅವ್ರಿಗಾಗಿರ್ಬೋದು, ಕೆ ಎಸ್ ಅವ್ರಿಗಾಗಿರ್ಬೋದು, ಕೆ ಇ ಎನ್ ಅವ್ರಿಗಾಗಿರ್ಬೋದು, ಅಥವಾ ಈ ತರ ಎಲ್ಲ ಎಕ್ಸಾಮ್ಗೂ ಕೂಡ PSI ಎಲ್ಲ ಎಕ್ಸಾಮ್ ಪ್ರಿಪೇರ್ ಆಗ್ತಿರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಒಂದೇ ಡೌಟ್. ಸರ್, ಕರೆಂಟ್ ಅಫೇರ್ಸ್ ಎಷ್ಟು ಮಂದಿನ ಕವರ್ ಮಾಡೋಣ? ಸರ್, ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಓದೋದು ಅಥವಾ ನ್ಯೂಸ್ ಪೇಪರ್ ಓದೋದು? ಸರ್, ಕರೆಂಟ್ ಅಫೇರ್ಸ್ಗೆ ನೋಟ್ ಮಾಡ್ಬೇಕಾ ಅಥವಾ ಬೇಡವಾ? ಅಂಡ್ ಸರ್, ಕರೆಂಟ್ ಅಫೇರ್ಸ್ ಶಾರ್ಟ್ ಟೈಮಲ್ಲಿ ಓದೋದು ಹೆಂಗೆ? ಸರ್, ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಓದೋದಾದ್ರೂ ಹೇಗೆ? ಅಷ್ಟೊಂದು ಫ್ಯಾಕ್ಟ್ಸ್ ಅನ್ನ ನೆನಪಲ್ಲಿ ಇಟ್ಕೊಳ್ತಕ್ಕಂಥದ್ದಾದ್ರೂ ಹೇಗೆ? ಈ ಎಲ್ಲಾ ಪ್ರಶ್ನೆಗಳು ತಮ್ಮಲ್ಲಿದ್ದಾವೆ ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಅಂಡ್ ಒಂದು ಡಿಸ್ಕ್ಲೈಮರ್, ಕರೆಂಟ್ ಅಫೇರ್ಸ್ಗೆ ಒಬ್ಬ ಟೀಚರ್ ಇನ್ನೊಂದ್ ತರ ಹೇಳ್ತಾರೆ, ಮತ್ತೊಬ್ಬ ಟೀಚರ್ ಮತ್ತೊಂದ್ ತರ ಹೇಳ್ತಾರೆ, ಮತ್ತೊಬ್ಬ ಮೆಂಟರ್ ಇನ್ನೊಂದು ರೀತಿ ಹೇಳ್ತಾರೆ. ಅಂಡ್ ನೀವು ಓದ್ತಿರ್ತಕ್ಕಂಥ ಲೈಬ್ರರಿಯಲ್ಲಿ ಪಕ್ಕದಲ್ಲಿ ಕೂತಿರ್ತವನೆ ಅವನೇ ಒಂದು ಬೇರೆ ರೀತಿ ಹೇಳ್ತಾ ಹೋಗ್ತಾನೆ. ಸೊ ಇದೆಲ್ಲದಕ್ಕೂ ಕೂಡ ಒಂದ್ ಸ್ಟಾಪ್ ಸೊಲ್ಯೂಷನ್ ಆಗುತ್ತೆ. ಕೊನೆವರೆಗೂ ಈ ವಿಡಿಯೋವನ್ನ ನೋಡಿ. ಬಿಕಾಸ್ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಕರೆಂಟ್ ಅಫೇರ್ಸ್ ಅಂತಕ್ಕಂಥದ್ದು ಏನಿದೆ, ಇಟ್ಸ್ ಅ ವಾಸ್ಟ್, ಇದೊಂದು ಸಮುದ್ರದ ರೀತಿಯಲ್ಲಿ ಇರ್ತಕ್ಕಂಥದ್ದು. ಇದರಲ್ಲಿ ಏನ್ ಅನ್ನೋದಕ್ಕೂ, ಎಷ್ಟು ಓದ್ಬೇಕು, ಎಷ್ಟನ್ನ ಟೈಮ್ ಅನ್ನ ಕೊಡಬೇಕು, ಎಲ್ಲವನ್ನು ಕೂಡ ನಾವು ಲಾಜಿಕ್ ಆಗಿ ಗೆಸ್ ಮಾಡ್ಬೇಕು. ಸುಮ್ನೆ ಯಾವುದೋ ಒಂದು ಕ್ವಶನ್ ಪೇಪರ್ ನೋಡಿ ಗೆಸ್ ಮಾಡೋದು ಅಲ್ಲ, ಯಾರೋ ಒಬ್ಬ ಟೀಚರ್ ಹೇಳಿದ್ರು ಅಂತೇಳಿ ಗೆಸ್ ಮಾಡೋದಲ್ಲ, ಅಥವಾ ಪ್ರೇಮ್ ಸರ್ ಹೇಳಿದ್ದಾರೆ ಅಂತೇಳಿ ಗೆಸ್ ಮಾಡೋದಲ್ಲ, ಅಥವಾ ಇನ್ನೊಬ್ಬ ಫ್ರೆಂಡ್ ಹೇಳಿದಾನೆ ಅಂತ ಗೆಸ್ ಮಾಡೋದಲ್ಲ, ಅಥವಾ ಯಾರಾದ್ರೂ ಕೆಲಸ ತೆಗೆದುಕೊಂಡಿದ್ದಾನಪ್ಪ ಅವ್ನು ಆಲ್ರೆಡಿ ಇದಾನೆ ಅವನ್ ಮಾತು ಕೇಳ್ತೀನಿ. ನೋ, ಲಾಜಿಕ್ ಆಗಿ ಥಿಂಕ್ ಮಾಡ್ಬೇಕಾಗತ್ತೆ. ಸೊ ಫಸ್ಟ್ ಆಫ್ ಆಲ್, ಕರೆಂಟ್ ಅಫೇರ್ಸ್ ಹೇಗೆ ಓದೋದು ಅಂತಕ್ಕಂಥದ್ದನ್ನ ಒಂದು ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ತಂದಿದ್ದೀನಿ, ಅದನ್ನ ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ, ಡೋಂಟ್ ವರಿ. ಆದ್ರೆ ಅದಕ್ಕಿಂತ ಮುಂಚೆ ಒಂದಷ್ಟು ನಮ್ಮ ಬ್ರೈನ್ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಯಸ್ ಸರ್, ಕರೆಂಟ್ ಅಫೇರ್ಸ್ ಮೀನ್ಸ್ ತುಂಬಾ ಫ್ಯಾಕ್ಟ್ಸ್ ತುಂಬಾ ಇರುತ್ತಲ್ವಾ, ಹೆಂಗ್ ಸರ್ ನೆನ್ಪಿಟ್ಕೊಳ್ಳೋದು? ಡೆಫಿನೆಟ್ಲಿ ನೆನಪಲ್ಲಿ ಉಳಿಯಲ್ಲ ಸರ್ ನಮ್ಗೆಲ್ಲ ಅಂತ ತಾವು ಕೇಳ್ತೀರಾ. ಎಸ್, ಅಫ್ಕೋರ್ಸ್, ನಿಮ್ಮ ಮೈಂಡ್, ನಿಮ್ಮ ಬ್ರೈನ್ ವರ್ಕ್ ಆಗೋದು ಯಾವ ರೀತಿ, ಅದ್ ನೆನಪಲ್ಲಿ ಇರಲ್ಲ. ಯಾಕೆ ಸರ್ ನೆನಪಲ್ಲಿ ಇರಲ್ಲ? ಆಲ್ಮೋಸ್ಟ್ ಸ್ಟೂಡೆಂಟ್ಸ್ 99% ಏನಿದ್ದೀರಾ ಎಲ್ಲರೂ ಕೂಡ ರೈಟ್ ಹ್ಯಾಂಡ್ ಅಲ್ಲಿ ಬರೀತೀರಾ, ರೈಟ್ ಹ್ಯಾಂಡ್ ಅಲ್ಲಿ ಆಟ ಆಡ್ತೀರಾ, ರೈಟ್ ಹ್ಯಾಂಡ್ ಅಲ್ಲಿ ಮೊಬೈಲ್ ಯೂಸ್ ಮಾಡ್ತೀರಾ. ಇಟ್ ಮೀನ್ಸ್ ರೈಟ್ ಸೈಡ್ ಯೂಸ್ ಮಾಡಿ ನಿಮ್ಮ ರೈಟ್ ಸೈಡ್ ಬಾಡಿಯನ್ನ ಲೆಫ್ಟ್ ಸೈಡ್ ಬ್ರೈನ್ ಕಂಟ್ರೋಲ್ ಮಾಡುತ್ತೆ ಅಂತ ತಮಗೆ ಗೊತ್ತು. ಸೊ ನೀವು ರೈಟ್ ಸೈಡೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀರಾ ಅಂದಾಗ ಲೆಫ್ಟ್ ಸೈಡ್ ಬ್ರೈನ್ ಸ್ಟಿಮ್ಯುಲಸ್ ಆಗುತ್ತೆ, ಅದು ವರ್ಕ್ ಆಗುತ್ತೆ. ಬ್ರೈನ್ ಈಸ್ ಲೈಕ್ ಎ ಮಸಲ್. ಬ್ರೈನ್ ಒಂಥರ ನಿಮ್ ಮಸಲ್ ಇದ್ದಂಗೆ, ಎಷ್ಟು ಅದಕ್ಕೆ ವರ್ಕ್ ಮಾಡ್ತಿರೋ ಅಷ್ಟು ಸ್ಟ್ರಾಂಗ್ ಆಗುತ್ತೆ ಮಸಲ್. ಸೇಮ್ ವೇ ನಿಮ್ಮ ಬ್ರೈನ್ ಅನ್ನ ನೀವು ಎಷ್ಟು ಟ್ರೈನ್ ಮಾಡ್ತಿರೋ ಅಷ್ಟು ಅದು ವರ್ಕ್ ಆಗುತ್ತೆ. ಸೊ ಎಲ್ಲರೂ ರೈಟ್ ಹ್ಯಾಂಡ್ ಯೂಸ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ರೈಟ್ ಹ್ಯಾಂಡ್ ಯೂಸ್ ಮಾಡ್ತಿರೋದ್ರಿಂದ ಲೆಫ್ಟ್ ಟು ಬ್ರೈನ್ ಆಕ್ಟಿವೇಟ್ ಆಗಿದೆ, ಅದು ತುಂಬಾ ಸ್ಟಿಮ್ಯುಲಸ್ ಆಗ್ತಾ ಇರುತ್ತೆ, ಅದು ಸ್ಟ್ರಾಂಗ್ ಆಗಿರುತ್ತೆ. ಬಿಡಿ ಸರ್, ಲೆಫ್ಟ್ ಸ್ಟ್ರಾಂಗ್ ಆಗಿರುತ್ತಲ್ವಾ ಸರ್ ಅಂತ ತಾವ್ ಹೇಳ್ಬೋದು. ಅಲ್ಲೇ ಬಂದಿರತಕ್ಕಂಥದ್ದು. ಯಾಕೆಂದ್ರೆ ಅದು ಲಾಜಿಕಲ್ ಮೈಂಡ್. ಲೆಫ್ಟ್ ಬ್ರೈನ್ ಏನಿದೆ ಇದು ಲಾಜಿಕಲ್ ಮೈಂಡ್. ಸರ್, ಲಾಜಿಕಲ್ ಮೈಂಡ್ ಆದ್ರೆ ಒಳ್ಳೇದಲ್ವಾ ಸರ್? ನೋ. ಇಲ್ಲಿ ಲೆಫ್ಟ್ ಬ್ರೈನ್ ಅಲ್ಲಿ ನಾವೇನೆಲ್ಲ ಯೂಸ್ ಮಾಡ್ತೀವೋ ಅದೆಲ್ಲವೂ ಕೂಡ ಶಾರ್ಟ್ ಮೆಮೊರಿ. ಏನೇ ಫ್ಯಾಕ್ಟ್ಸ್ ಓದಿ ಲಾಂಗ್ ಟರ್ಮ್ ಅಲ್ಲಿ ಉಳಿಯಲ್ಲ, ಬಿಕಾಸ್ ಲೆಫ್ಟ್ ಮೆಮೊರಿ ಲಾಜಿಕಲ್ ಮೆಮೊರಿ. ಸರ್, ಇದಕ್ಕೆ ಸೊಲ್ಯೂಷನ್ ಇಲ್ವಾ? ಡೆಫಿನೆಟ್ಲಿ ಇದೆ. ಫಸ್ಟ್ ಅರ್ಥ ಮಾಡ್ಕೋಣ. ನೋಡಿ, ಇಲ್ಲಿ ಈ ಒಂದು ನಿಮ್ಮ ಲೆಫ್ಟ್ ಏನಿದೆಯಲ್ವಾ, ಅದು ರೀಸನಿಂಗ್ ಎಂಜಿನ್ ತರ. ಇಟ್ ಮೀನ್ಸ್ ನೀವೇನಾದ್ರೂ ಫ್ಯಾಕ್ಟ್ಸ್ ಓದ್ತೀರಾ ಅಥವಾ ನೀವೇನಾದ್ರೂ ಒಂದು ಪ್ಯಾಟ್ರನ್, ಕ್ವಶನ್ ಪೇಪರ್ ಪ್ಯಾಟ್ರನ್ ನೋಡ್ತಾ ಇದ್ದೀರಾ, ಅಥವಾ ನೀವ್ ಏನೇ ನೋಡ್ತಾ ಇರಿ, ಸೈನ್ಸ್ ಓದ್ತಾ, ಸಾರಿ ನಿಮ್ಮ ಹಿಸ್ಟ್ರಿ ಓದ್ತಾ ಇದ್ದೀರಾ ಅನ್ಕೊಳ್ಳಿ, ಇದೆಲ್ಲವೂ ಕೂಡ ಲೆಫ್ಟ್ ಬ್ರೈನ್ ಅಲ್ಲಿ ಆಕ್ಟಿವೇಟ್ ಆಗ್ತಕ್ಕಂಥದ್ದು. ಇದು ಲಾಜಿಕಲ್ ಬ್ರೈನು ಅಂಡ್ ಇದು ವೆರಿ ಶಾರ್ಟ್ ಟರ್ಮ್ ಮೆಮೊರಿ. ಇವತ್ತು ಓದಿರ್ತೀರಾ, ನೈಟ್ ನೆನಪಿರುತ್ತೆ, ಮಾರ್ನಿಂಗ್ ನೆನಪಲ್ಲಿ ಇರಲ್ಲ. ರೈಟ್ ಬ್ರೈನ್ ಏನ್ ಕೆಲಸ ಮಾಡುತ್ತೆ ಸರ್? ಕ್ರಿಯೇಟಿವ್ ಮೆಮೊರಿ. ರೈಟ್ ಬ್ರೈನ್ ಏನಿದೆಯಲ್ವಾ, ಇದು ಕ್ರಿಯೇಟಿವ್ ಮೆಮೊರಿ. ಸರ್, ಕ್ರಿಯೇಟಿವ್ ಮೆಮೊರಿ ಓಕೆ, ಆದ್ರೆ ರೈಟ್ ಬ್ರೈನ್ ಹೆಂಗ್ ಕೆಲಸ ಮಾಡುತ್ತೆ ಸರ್? ಇದು ನಿಮ್ಮ ಲಾಂಗ್ ಟರ್ಮ್ ಮೆಮೊರಿ ತರ ಕೆಲಸ ಮಾಡುತ್ತೆ. ನೀವೇನೇ ಓದ್ರಿ ಲಾಂಗ್ ಟರ್ಮ್ ಅಲ್ಲಿ ನೆನಪಲ್ಲಿ ಉಳಿಯುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ಎಕನಾಮಿಕ್ ಕ್ಲಾಸು ಕರ್ನಾಟಕದಲ್ಲಿ, ಡೆಲ್ಲಿಲಿ, ಪುಣೆಲಿ ಎಲ್ಲರಿಗೂ ಯಾಕೆ ಇಷ್ಟ ಆಯ್ತು? ಬಿಕಾಸ್
ಯಾಕೆ ಇಷ್ಟ ಆಯ್ತು ಅಂದ್ರೆ, ನಾನೇನು ಯಾರು ಇಲ್ಲೇ ಇರ್ತಕ್ಕಂಥದ್ದೇನು ಹೇಳಿಲ್ಲ, ನಾನೊಂದು ಮೆಥಡ್ ಅನ್ನ ಯೂಸ್ ಮಾಡಿದೆ, ನಿಮ್ಮ ಮೈಂಡ್ ಅನ್ನ ಅರ್ಥ ಮಾಡ್ಕೊಂಡೆ. ನನ್ನ ಎಕನಾಮಿ ನೋಟ್ಸ್ ಅಲ್ಲಿ ಕಂಪ್ಲೀಟ್ ಪಿಕ್ಚರ್ಗಳಿಂದನೇ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡಿದೆ. ಪ್ರಿಯಾಂಕಾ ಚೋಪ್ರಾ ಪಿಕ್ಚರ್ ಹಾಕ್ದೆ, ನಿವೇದಿತಾ ಗೌಡ ಅವ್ರದ ಪಿಕ್ಚರ್ ಹಾಕ್ದೆ, ಕಿಪ್ಪಿ ಕೀರ್ತಿ ಅವ್ರ ಪಿಕ್ಚರ್ ಯೂಸ್ ಮಾಡಿದೆ, ಟಾಪ್ ಮಾಡೆಲ್ ಯಾರ್ಯಾರು ಇದಾರೋ ಅವರ ಫೋಟೋವನ್ನ ಯೂಸ್ ಮಾಡಿದೆ. ಯಾಕೆ ಯೂಸ್ ಮಾಡಿದೆ ಸರ್? ನಂಬರ್ 1, ನಿಮ್ಗೆ ಪಿಕ್ಟೋಗ್ರಾಫಿಕ್ ಮೆಮೊರಿ ಅಂದ್ರೆ ಪಿಕ್ಚರ್ ಅಲ್ಲಿ ಏನಾದ್ರೂ ತೋರಿಸಿದ್ರೆ ಅದು ಏನಾಗುತ್ತೆ, ರೈಟ್ ಸೈಡ್ ಬ್ರೈನ್ ಅಲ್ಲಿ ಉಳ್ಕೊಳ್ಳುತ್ತೆ, ಲಾಂಗ್ ಟರ್ಮ್ ಅಲ್ಲಿ ಉಳ್ಕೊಳ್ಳುತ್ತೆ. ಅಂಡ್ ತಮಗೆ ಗೊತ್ತಿರಲಿ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡು ಕೂಡ ಪಿಕ್ಟೋಗ್ರಾಫಿಕಲ್ ಮೆಮೊರಿ. ಅಂದ್ರೆ ನಾನು ಸಂಗೊಳ್ಳಿ ರಾಯಣ್ಣದ 200 ಪೇಜ್ ಓದೋದಕ್ಕಿಂತ ಸಂಗೊಳ್ಳಿ ರಾಯಣ್ಣದ ಒಂದು ಮೂವಿ ನೋಡಿದ್ರೆ ಎಲ್ಲ ನೆನಪಲ್ಲಿ ಉಳಿಯುತ್ತೆ. ಬಿಕಾಸ್ ನಮ್ಮ ಬ್ರೈನು ಪಿಕ್ಚರ್ ಅನ್ನ ಬೇಗ ಕ್ಯಾಚ್ ಮಾಡುತ್ತೆ. ಸೊ ಇನ್ನೇನ್ ಮಾಡಬೇಕು ಸರ್? ಈಗ ಈ ಕರೆಂಟ್ ಅಫೇರ್ಸ್ ಅಲ್ಲಿ ತುಂಬಾ ಫ್ಯಾಕ್ಟ್ಸ್ ಇರುತ್ತೆ, ಏನ್ ಮಾಡಿದ್ರೆ ನೆನಪಲ್ಲಿ ಉಳಿಯುತ್ತೆ ಸರ್? ಫಸ್ಟ್ ಕ್ವಶನ್ ತಮಗೆ ಗೊತ್ತಾಯ್ತು, ನೀವೇನೇ ಫ್ಯಾಕ್ಟ್ಸ್ ಓದ್ತೀರಾ ಅಂದ್ರೂ ಕೂಡ ಅದು ಲೆಫ್ಟ್ ಬ್ರೈನ್ ಅಲ್ಲೇ ಇದೆ. ಸೊ ಲಾಂಗ್ ಟರ್ಮ್ ಉಳಿಯಲ್ಲ. ಈಗ ಏನ್ ಮಾಡ್ಬೇಕು ಸರ್? ಸಿಂಪಲ್. ನಿಮ್ಗೆ ಏನ್ ಮಾಡ್ಬೇಕು ಅಂದ್ರೆ, ಓದೋದ್ ಹೆಂಗೆ ಅಂತ ಟೆಕ್ನಿಕ್ ಹೇಳ್ಕೊಡ್ತೀನಿ, ಅಲ್ಲಿ ಗೊತ್ತಾಗುತ್ತೆ. ಬಟ್ ಇಲ್ಲೊಂದ್ 3 ಎಕ್ಸರ್ಸೈಸ್ ಹೇಳ್ತೀನಿ, ಇದನ್ನ ಈಗಲೇ ಮಾಡ್ಬೇಕಾ ಸರ್? ಫ್ಯೂಚರ್ ಅಲ್ಲಿ ಮಾಡ್ಕೋತಾ ಹೋಗಿ, ಹೆಲ್ಪ್ ಆಗುತ್ತೆ. ಆದ್ರೆ ಈ KE ಎಕ್ಸಾಮ್ ಹೆಂಗ್ ಓದ್ಬೇಕು, ಒಂದ್ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ತಂದಿದ್ದೀನಿ, ಓದಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಹೆಂಗ್ ಸರ್ ಆಕ್ಟಿವೇಟ್ ಮಾಡೋದು? ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ನಿಮ್ಮ ನೋಟ್ಸ್ ಬರಿತಾ ಇದ್ದೀರಾ ಅನ್ಕೊಳ್ಳಿ, ಅಥವಾ ಯಾವ್ದೋ ಕ್ಲಾಸ್ ಕೇಳ್ತಿದ್ದೀರಾ ಅನ್ಕೊಳ್ಳಿ, ನೀವು ಆರ್ಡಿನರಿ, ಈಗ ಫಾರ್ ಎಕ್ಸಾಂಪಲ್ ಇಂಪಾರ್ಟೆನ್ಸ್, ಮಹತ್ವಗಳು ಅಂತ ಇರುತ್ತೆ. ನೀವೇನ್ ಮಾಡ್ತೀರಾ? ಮಹತ್ವಗಳು ಅಂತ ಹಾಕಿ ಹಿಂಗೆ ಸ್ಟಾರ್ ಆಗಿ ಪಾಯಿಂಟ್ ಬರೀತೀರ ಅನ್ಕೊಳ್ಳಿ, ಅದು ನಿಮ್ಮ ಮೆಮೊರಿಲಿ ಲಾಂಗ್ ಟೈಮ್ ಉಳಿಯಲ್ಲ. ಸೊ ಅದ್ರ ಬದಲು ಏನ್ ಮಾಡ್ಬೋದು ಸರ್ ನಿಮ್ ನೋಟ್ಸ್ ಅಲ್ಲಿ? ಸಿಂಪಲ್, ಇಂಪಾರ್ಟೆನ್ಸ್, ಮಹತ್ವಗಳು ಅಂತ ಹೇಳಿ ಬರೀತಿರಲ್ವಾ, ಅದನ್ನ ರೌಂಡ್ ಹಾಕಿ ಮಹತ್ವ 1, ಮಹತ್ವ 2, ಇದರ ಇಂಪಾರ್ಟೆನ್ಸ್ 3, ಇಂಪಾರ್ಟೆನ್ಸ್ 4. ಸೊ ಈ ತರ ಹಾಕಿದಾಗ ಇದೊಂದು ಚಿತ್ರದ ರೂಪದಲ್ಲಿ ಕಾಣಿಸುತ್ತೆ, ನಿಮ್ಮಲ್ಲಿ ಲಾಂಗ್ ಟೈಮ್ ಮೆಮೊರಿ ಉಳ್ಕೊಳ್ಳುತ್ತೆ. ನಂಬರ್ 1. ನಂಬರ್ 2, ಏನ್ ಮಾಡ್ಬೋದು ಸರ್? ಸಿಂಪಲ್, ಬೆಳಿಗ್ಗೆ ಎದ್ದು ಬ್ರಷ್ ಮಾಡ್ತಿರಲ್ವಾ, ರೈಟ್ ಹ್ಯಾಂಡ್ ಅಲ್ಲಿ ಮಾಡ್ತಿರ್ತೀರಿ, ಲೆಫ್ಟ್ ಹ್ಯಾಂಡ್ ಅಲ್ಲಿ ಅಭ್ಯಾಸ ಮಾಡಿ. ಲೆಫ್ಟ್ ಹ್ಯಾಂಡ್ ಅಲ್ಲಿ ಬ್ರಷ್ ಮಾಡ್ಲಿಕ್ಕೆ, ಬಿಕಾಸ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ಅಭ್ಯಾಸ ಮಾಡಿದ್ರೆ ರೈಟ್ ಸೈಡ್ ಬ್ರೈನ್ ಸ್ಟಿಮ್ಯುಲಸ್ ಆಗುತ್ತೆ. ವಾರಕ್ಕೊಂದ್ಸತಿ ಎಲ್ಲೋ ಕೂತಿರ್ತೀರಾ, ಒಂದು ಪೇಜ್ ತಗೊಂಡು ಒಂದೊಂದ್ 2 ನಿಮಿಷ ಲೆಫ್ಟ್ ಹ್ಯಾಂಡ್ ಆಗಿ ಬರೆಯಕ್ಕೆ ಅಭ್ಯಾಸ ಮಾಡಿ. ಇಲ್ಲ ನಿಮ್ ಹುಡುಗಿ ನೀವು ಮೆಸೇಜ್ ಮಾಡ್ತಿದ್ರ ಅಂದ್ರೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಮೆಸೇಜ್ ಅನ್ನ ಮಾಡಿ. ಇದನ್ನ ಇನ್ನೊಂದು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ, ಯಾವ ರೀತಿ ಇದನ್ನ ಆಕ್ಟಿವೇಟ್ ಮಾಡ್ಬೇಕು ಅಂತ ಹೇಳಿ. ಬಟ್ ಇದೊಂದು ಸೈಡ್ ಇಡಿ. ಈಗ ನಿಮಗೆ ಕರೆಂಟ್ ಅಫೇರ್ಸ್ ಏನ್ ಬೇಕು ಅಂದ್ರೆ, ಒಂದು ಆಕ್ಟಿವ್ ರೀಕಾಲ್ ಮಾಡಿದ್ರೆ ಕರೆಂಟ್ ಅಫೇರ್ಸ್ ಲಾಂಗ್ ಟೈಮ್ ಉಳಿಯುತ್ತೆ ಮೆಮೊರಿಲಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಆಕ್ಟಿವ್ ರೀಕಾಲ್ ಸರ್? ನಾನು ಹೇಳ್ಕೊಡ್ತೀನಿ, ಮ್ಯಾಗಝಿನ್ ತಂದಿದ್ದೀನಿ. ಸೊ ಈ ಮೈಂಡ್ ಬಗ್ಗೆ ಇನ್ನೊಂದಿನ ಮಾತಾಡೋಣ. ಜಸ್ಟ್ ನಿಮ್ಗೊಂದು ಸಿಗ್ಬೇಕಿತ್ತು, ಒಂದು ಇಂಟ್ ಸಿಗ್ಬೇಕಿತ್ತು, ನಮ್ಮ ಪ್ಯಾಟ್ರನ್ ಹೆಂಗ್ ವರ್ಕ್ ಆಗುತ್ತೆ ನಮ್ಮ ಮೈಂಡ್ ಅಂತ ಹೇಳಿ. ಸೊ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ನಾನು ಕರೆಂಟ್ ಅಫೇರ್ಸ್ ಓದ್ತೀನಿ, ನೀವು ಅದೇ ರೀತಿ ಓದ್ಬೇಕು. ಎಸ್, ಇನ್ನೊಂದು ತಿಳ್ಕೊಳ್ಳಿ, ನಿಮ್ಗೆ ಫ್ಯಾಕ್ಚುಯಲ್ ಇರುತ್ತಲ್ವಾ, ಹೈಲೈಟರ್ ಯೂಸ್ ಮಾಡಿ ಅಂತ ಹೇಳೋದು ಇದಕ್ಕೇನೆ. ಕಲರ್ ಕೋಡ್ಸ್ ಲಾಂಗ್ ಟರ್ಮ್ ಅಲ್ಲಿ ಮೆಮೊರಿಲಿ ಉಳಿಬೇಕು ಅಂದ್ರೆ ಹೈಲೈಟರ್ ಯೂಸ್ ಮಾಡಬೇಕು. ಯಾಕೆಂದ್ರೆ ನಮ್ಮ ಬ್ರೈನು ನಾವೇನ್ ಕಲರ್ ಮಾಡಿರ್ತೀವಲ್ವಾ, ಅದನ್ನ ಹೈಲೈಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಏನೋ ಒಂದಿರುತ್ತೆ, ಅದನ್ನ ಹೈಲೈಟ್ ಮಾಡ್ತೀನಿ ಅನ್ಕೊಳ್ಳಿ, ಅದು ಬ್ರೈನ್ ಅಲ್ಲಿ ಉಳ್ಕೊಳ್ಳುತ್ತೆ, ಬಿಕಾಸ್ ಅದು ಕೋಡಿಂಗ್ ಆಗುತ್ತೆ ನಮ್ಮ ಬ್ರೈನ್ ಅಲ್ಲಿ. ಅಥವಾ ಯಾವ್ದೋ ಒಂದು ಅಂಡರ್ಲೈನ್ ಮಾಡಿ ಅಂತ ಹೇಳೋ ಉದ್ದೇಶನೂ ಇದೆ, ನಮ್ಮ ಬ್ರೈನ್ ಅಲ್ಲಿ ಕೋಡ್ ಆಗುತ್ತೆ, ಅದು ನೆನಪಲ್ಲಿ ಉಳ್ಕೊಳ್ಳುತ್ತೆ. ಸೊ ಯಾವ್ದೋ ಒಂದು ವರ್ಡ್ಗೆ, ನನ್ನ ಬುಕ್ಸ್ ಅನ್ನ ನೀವು ನೋಡಿದ್ರೆ ಯಾವ್ದಾದ್ರು ವರ್ಡ್ಗೆ ಹಿಂಗ್ ರೌಂಡ್ ಹಾಕಿರ್ತೇನೆ. ಯಾಕೆ? ಇಷ್ಟು ದೊಡ್ಡ ಪೇಜ್ ಅಲ್ಲಿ ಆ ರೌಂಡ್ ಹಾಕಿರೋದು ನನ್ನ ಬ್ರೈನ್ ಅಲ್ಲಿ ಹಂಗೆ ಕೋಡ್ ಆಗುತ್ತೆ. ನಿಮ್ಗೆ ಹೆಂಗೆ DNA ಅಲ್ಲಿ ಕೋಡಿಂಗ್ ಪಾರ್ಟು ಜೀನ್ ಆಗುತ್ತಲ್ವಾ, ಹಂಗೆ. ಸೊ ಸಾಕು, ಇಲ್ಲಿಗೆ ಬರೋಣ. ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ತೆಗೆದುಕೊಂಡ್ ಬಂದಿದ್ದೀನಿ, ಓದೋಣ. ಅದಕ್ಕಿಂತ ಮುಂಚೆ ಒಂದು ತಮ್ಗೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ಕರೆಂಟ್ ಅಫೇರ್ಸ್ ಓದಕ್ಕಿಂತ ಮುಂಚೆ ಜಸ್ಟ್ 1 ಮಿನಿಟ್ ಟೈಮ್ ಅನ್ನ ಕೊಡಿ. ನಮ್ಮ ಕ್ಲಾಸಸ್ಗೆ ಟೋಟಲ್ 2800, ಈಗಾಗಲೇ 2900 ಬಂದಿದೆ. 2900 ವಿದ್ಯಾರ್ಥಿಗಳು ಜಾಯ್ನ್ ಆಗಿದ್ದೀರಾ ಪ್ರೇಮ್ಸ್ ಕ್ಲಾಸಸ್ಗೆ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇದರ ಅಂಗವಾಗಿ ನಾವು
ಮೋರ್ ದನ್ 80% ಡಿಸ್ಕೌಂಟನ್ನು ಕೊಟ್ಟಿದ್ದೀವಿ. ಆಮೇಲೆ ಸರ್ ನೀವೇನೋ 80% ಅಂತೀರಿ, ಸೇಮ್ ಇಡ್ತೀರಾ ಅಂತ ಅನ್ಕೋಬೇಡಿ. ನಮ್ಮ ಕೋರ್ಸ್ ಇದು 4,000 5,000. ಈಗ ನೀವು ಯಾವುದೇ ತಗೊಳ್ಳಿ, KSF DST ತಗೊಳ್ಳಿ 1,999, PSI ಕೋರ್ಸ್ 2,225 ಅಷ್ಟೇ ಇದೆ, PC ಕೋರ್ಸ್ 1,899, UPSC ಫೌಂಡೇಶನ್ 2,999, ಎಕನಾಮಿ ಆದರೆ 399, ಎನ್ವೈರನ್ಮೆಂಟ್ 390, 499, ಕಾನ್ಸ್ಟಿಟ್ಯೂಷನ್ ಸೈನ್ಸ್ ಅಂಡ್ ಟೆಕ್ನಾಲಜಿ 555. ಯಾವ್ಯಾವ ಅವಶ್ಯಕತೆ ಇದೆ ತೆಗೆದುಕೊಳ್ಳಿ. ಅಂಡ್ ಟೆಸ್ಟ್ ಸೀರೀಸ್, ಕ್ವಾಲಿಟಿ ಟೆಸ್ಟ್ ಸೀರೀಸ್, ಸಬ್ಜೆಕ್ಟ್ ವೈಸ್ NCERT ಬೇಸ್ಡ್ ಫುಲ್ ಲೆಂತ್ ಕಮ್ಯುನಿಕೇಶನ್ ಎಲ್ಲ ಸೇರಿ 500, 600, 750ಗೆ PSIಗೂ ಇದೆ, KEAಗೂ ಇದೆ, ಎಲ್ಲದಕ್ಕೂ ಇದೆ. ಒಂದ್ಸತಿ ನೋಡಿ. ಓಕೆ, ಈಗ ಬರೋಣ ಕರೆಂಟ್ ಅಫೇರ್ಸ್ಗೆ. ಸ್ವಲ್ಪ ಗಂಟಲು ನೋವಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ ಸರ್, ಒಂದು ಕ್ವಶನ್, UPSC KPSC KA PSI ESI ಎಕ್ಸಾಮ್ಗೆ ಕರೆಂಟ್ ಅಫೇರ್ಸ್ ಯಾವುದನ್ನು ಓದ್ಬೇಕು ಸರ್? ನ್ಯೂಸ್ ಪೇಪರ್ ಓದ್ಬೇಕಾ ಅಥವಾ ಮಂತ್ಲಿ ಮ್ಯಾಗಝಿನ್ ಓದ್ಬೇಕಾ? ತಮ್ಮ 2 ಕ್ವಶನ್. ಕೆಲವರು ಹೇಳ್ತಾರೆ ಸರ್ ನ್ಯೂಸ್ ಪೇಪರು ಓದ್ತೀನಿ ಸರ್, ಡೈಲಿ ನೋಟ್ಸ್ ಮಾಡ್ತಾ ಇದ್ದೀನಿ ಸರ್. ವೆಲ್, ಕೆಲವರು ಹೇಳ್ತಾರೆ ಮ್ಯಾಗಝಿನ್ ಓದ್ತೀನಿ ಸರ್, ಡೈಲಿ ನೋಟ್ಸ್ ಮಾಡ್ತಾ ಇದ್ದೀನಿ ಸರ್. ಇಬ್ರು ಮಾಡ್ತಿರೋದು ತಪ್ಪೆ. ತಾವು ಸರಿ ಅನ್ಕೊಂಡಿರ್ತೀರ ಅಥವಾ ಇನ್ನೊಬ್ರು ಯಾರೋ ನಿಮ್ಮನ್ನು ಮಾಡ್ತಿರೋದನ್ನ ಸರಿ ಅಂತ ಹೇಳಿರ್ತಾರೆ. ಬಟ್ ಇಬ್ರು ತಪ್ಪೆ. ಏನ್ ಮಾಡಬೇಕು ಸರ್? ಸಿಂಪಲ್, ವೈಟೇಜ್ ಅನ್ನ ಲೆಕ್ಕ ಹಾಕಿ. ವೈಟೇಜ್ ಅನ್ನ ಲೆಕ್ಕ ಹಾಕಿ ಎಷ್ಟು ಕ್ವಶನ್ ಬರ್ತವೆ ಅಂತ ಹೇಳಿ. ಯಾವುದೋ ಒಂದ್ ಸರ್ತಿ ಸರ್ KE-ನಾಗ 32 ಕ್ವಶನ್ ಬಂದಿದ್ದಾವೆ, ಯಾವುದೋ ಒಂದ್ ಸರ್ತಿ ಬಂದಿರೋದಲ್ವಾ, ಪ್ರತಿ ಸರ್ತಿ ಬರುತ್ತೆ ಅಂತ ಏನಿಲ್ಲಲ್ವಾ. ಸೊ ಯೂಶಲಿ ಅವರೇಜ್ ಆಗಿ ತೆಗೆದುಕೊಂಡ್ರೆ UPSC-ಗೆ ಲೆಸ್ ದ್ಯಾನ್ 10% ಕರೆಂಟ್ ಅಫೇರ್ಸ್. ಸ್ಟಾಟಿಕ್ ಬಿಡಿ, ಪ್ಯೂರ್ ಕರೆಂಟ್ ಅಫೇರ್ಸ್ UPSC ಫಿಲಿಮ್ಸ್ ತೆಗೆದುಕೊಂಡ್ರೆ 10%. KPSC ಗ್ರೂಪ್ ಸಿ ಎಲ್ಲ ಎಕ್ಸಾಮ್ನ ಸೇರಿಸ್ಕೊಂಡ್ರೆ 10 to 15%. ಯಾವುದೋ ಒಂದ್ಸತಿ 25-30 ತೆಗೆದಿದ್ದಾರೆ, ಎಲ್ಲ ಸರ್ತಿನೂ ತೆಗಿಯಲ್ಲ. ಸೊ ಅರೌಂಡ್ 10 to 15%, ಎಕ್ಸೆಪ್ಟ್ KAS. ಬಿಕಾಸ್ KAS ಸಿಲೆಬಸ್ ಅಲ್ಲೇ ಕರೆಂಟ್ ಅಫೇರ್ಸ್ಗೆ ತುಂಬಾ ವೈಟೇಜ್ ಕೊಟ್ಟಿದ್ದಾರೆ. 2 ಪೇಪರ್ ಇಂದ ಸೇರಿ ಮೋರ್ ದನ್ 60 ಕ್ವಶನ್ KAS ಅಲ್ಲಿ ಕರೆಂಟ್ ಅಫೇರ್ಸ್ ಇರುತ್ತೆ. ಅದು ಬೇರೆ ತರ ಓದ್ಬೇಕು, ಅದು ಬೇರೆ. ಅದನ್ನು ಹೊರತುಪಡಿಸಿ ಇನ್ನು ಮಿಕ್ಕಿರೋ ಎಲ್ಲ ಇದರಲ್ಲೂ ಕೂಡ 10 to 15%, ಇನ್ಕ್ಲೂಡಿಂಗ್ PSI. ನಿಮ್ಮ UPSC ಬಂದ್ರೆ 10%. ಇಟ್ ಮೀನ್ಸ್ UPSC ಅಲ್ಲಿ ಏನು ಓದಬೇಕು? 90% ಸ್ಟಾಟಿಕ್, ನಥಿಂಗ್ ಬಟ್ ನಿಮ್ಮ ಫೌಂಡೇಶನ್ ಏನಿದೆಯಲ್ಲ, ಆ ಎಕನಾಮಿ, ಎನ್ವೈರನ್ಮೆಂಟ್, ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ ಅವನ್ನ ಓದಬೇಕು. KPSC ಸ್ಟೂಡೆಂಟ್ಸ್ ಅಥವಾ PSI ಸ್ಟೂಡೆಂಟ್ಸ್ ಕೂಡ ಅಷ್ಟೇ, ಅರೌಂಡ್ 85% ಏನು ಓದಬೇಕು? ನಿಮ್ಮ ಬೇಸಿಕ್ಸ್, ಎಕನಾಮಿ, ಎನ್ವೈರನ್ಮೆಂಟ್, ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ. ತಾವೇನ್ ಮಾಡ್ತೀರಾ? ಈ 10-15%ಗೆ ಬೆಳೆ ಯಾರೋ ಒಬ್ಬ ನನ್ನಂತವನು ಯೂಟ್ಯೂಬ್ ಬಂದು ಕ್ಲಾಸ್ ಹೇಳ್ತಾನೆ, ಅವನದೊಂದು ಕರೆಂಟ್ ಅಫೇರ್ಸ್ ನೋಡ್ತೀರಾ. ಮಧ್ಯಾಹ್ನ ಇನ್ನೊಬ್ಬ ಯಾರೋ ಬರ್ತಾರೆ, ಅವ್ರು ಬಂದು ಹೇಳ್ತಾರೆ, ಇವರು ಸಗದಾಗಿ ಹೇಳ್ತಾರೆ, ಅವ್ರದೊಂದು ನೋಡ್ತೀರಾ. ಸಂಜೆ 7 ಗಂಟೆ ಮೇಲೆ ಒಬ್ಬ ಬರ್ತಾರೆ, ಅವ್ರದ್ದು ನೋಡ್ತೀರಾ. ಯಾರೋ ಒಬ್ಬ ವೀಕಿಗೆ ನನ್ನಂತವನು ಇನ್ನೊಬ್ಬ ಬಂದು ವೀಕ್ಲಿ ಕರೆಂಟ್ ಅಫೇರ್ಸ್ ಮಾಡ್ತೀನಿ ಅಂತಾರೆ, ಅವ್ರದ್ದು ನೋಡ್ತೀರಾ. ಮಂತ್ಲಿ ಇನ್ನೊಬ್ಬ ಯಾರೋ ಬಂದು ಮಾಡ್ತೀನಿ ಅಂತ ಹೇಳ್ತಾರೆ, ಅವ್ರದ್ದು ನೋಡ್ತೀರಾ. ಎಕ್ಸಾಮ್ ಟೈಮಲ್ಲಿ ಇನ್ನೊಬ್ಬ ಬಂದು 1 ವರ್ಷದ್ದೆಲ್ಲವನ್ನು ಕೂಡ ಕೇವಲ ಒಂದು 30 ಕ್ಲಾಸ್ ಮುಗಿಸ್ಕೊಡ್ತೀವಿ, ಅವಂದು ನೋಡ್ತೀರಾ. ಎಷ್ಟು ಯೂಸ್ ಮಾಡ್ತಾ ಇದ್ದೀರಾ ನಿಮ್ಮ ಟೈಮನ್ನ? ಮೋರ್ ದೆನ್ 40% ನಿಮ್ಮ ಎಫರ್ಟ್ ಅನ್ನ ಕೊಡ್ತೀರಾ. ಕಾಸ್ಟ್ ಬೆನಿಫಿಟ್ ಇಷ್ಟಿದೆಯಾ? ನೋ. ಒಂದು ಇಲಿ ಹಿಡಿಬೇಕು ಅಂದ್ರೆ ಎಲ್ಲಿ ದೋರಿದೆಯೋ, ಎಲ್ಲಿ ಗುಂಡಿದೆಯೋ ಅಲ್ಲೋಗಿ ಹಿಡಿದ್ರಾಯ್ತು. ಒಂದು ಇಲಿ ಹಿಡಿಯಕ್ಕೆ ಬೆಟ್ಟ ಎಲ್ಲ ತೆಗೆದ್ಬಿಟ್ಟು ಇಲಿ ಹಿಡಿದ್ರೆ ಕಾಸ್ಟ್ ಬೆನಿಫಿಟ್ ರೇಷಿಯೋ ಇರಲ್ಲ. ನೀವ್ ಹಾಕಿರೋ ಎನರ್ಜಿಗೆ ಅಷ್ಟು ರಿಟರ್ನ್ ಸಿಗಲ್ಲ. ಮತ್ತೇನ್ ಮಾಡ್ಬೇಕು ಸರ್? ನೀವು KE-ನವ್ರಿಗೆ ಹೇಳ್ತೀನಿ, ಇರೋ 35 ಹೆಂಗ್ ಮಾಡ್ಬೇಕು, ಡೋಂಟ್ ವರಿ. ಆದ್ರೆ ನಾರ್ಮಲ್ ಆಗಿ, ಜನರಲ್ ಆಗಿ ನೀವು ಕರೆಂಟ್ ಅಫೇರ್ಸ್ ಪ್ರಿಪೇರ್ ಆಗ್ತಿರ್ತಾರಲ್ಲ, ನಿಮ್ಗೆ ಹೇಳ್ತೀನಿ, ನೀವು ನ್ಯೂಸ್ ಪೇಪರ್ ಓದ್ತಾ ಇದ್ದೀರಾ, ವೆಲ್. ಹಿಂದೂ ಓದ್ತಾ ಇದ್ದೀರಾ, UPSC ಅವ್ರು ಓಕೆ, ಪ್ರಜಾವಾಣಿ ಓದ್ತಿದ್ರೆ ನೀವು ಓಕೆ. ಸರ್ ಅದರಿಂದ ನೋಟ್ಸ್ ಮಾಡ್ತೀನಿ ಸರ್, ನೋ, ಬೇಡ. ಯಾಕೆ ಬೇಡ ಸರ್? ಒಂದು ದಿನಕ್ಕೆ ನೀವು ನೋಟ್ಸ್ ಮಾಡ್ತೀವಿ ಅಂದ್ರೆ ಮಿನಿಮಮ್ 3 ಪೇಜ್ ಮಾಡಿದ್ರು, 3 ಪೇಜ್ ನೋಟ್ಸ್ ಮಾಡಿದ್ರು ವರ್ಷಕ್ಕೆ ಎಷ್ಟಾಗುತ್ತೆ ಅಂದ್ರೆ 1100 ಪೇಜ್ ಆಗುತ್ತೆ. 1100 ಪೇಜ್ ಫ್ಯಾಕ್ಟ್ಸು ನಮ್ಮ ಬ್ರೈನ್ಗೆ ಸ್ಟ್ರೆಸ್ ಆಗುತ್ತೆ, ಅಷ್ಟೊಂದು ನೆನಪಲ್ಲೂ ಉಳಿಯಲ್ಲ. ಮಲ್ಟಿಪಲ್ ರಿವಿಷನ್ ಮಾಡ್ಲಿಲ್ಲ ಅಂದ್ರೆ ಲಾಜಿಕಲ್ ಮೈಂಡ್ ನಿಮಗೆ ಗೊತ್ತಲ್ವಾ, ನೆನಪಲ್ಲಿ ಉಳಿಯಲ್ಲ. ವೇಸ್ಟ್ 1100 ಪೇಜ್ ಮಾಡಿದ್ದು, ರಿವಿಷನ್ ಮಾಡೋಕ್ಕಾಗಲ್ಲ, ಮತ್ತೆ ಇಷ್ಟೊಂದು ಓದ್ಲಿಕ್ಕೂ ಕೂಡ ಸಮಯ ಇರಲ್ಲ. ಬಿಕಾಸ್ ನೀವು 1100 ಪೇಜ್ ಆದ್ರೆ ನೀವು ಎನ್ವೈರನ್ಮೆಂಟ್ ಒಂದು ಆತರ ಬುಕ್ಸ್ ಓದ್ಬೋದು, ಸೈನ್ಸ್ ಅಂಡ್ ಟೆಕ್ನಾಲಜಿ ಒಂದು ಆತರ ಬುಕ್ಸ್ ಓದ್ಬೋದು, ಎಕನಾಮಿ ಓದ್ಬೋದು. 3 ಸಬ್ಜೆಕ್ಟ್ ನ ಸೇರಿ 1100 ಪೇಜ್ ಆಗಲ್ಲ.
ಸೊ ಈ ಎಫರ್ಟ್ ಹಾಕದ್ನ ಈ 3 ಸೇಮ್ ಪೇಜ್ ಆಗುತ್ತೆ, ಇವಾಗ ಜಾಸ್ತಿ ಎಫರ್ಟ್ ಹಾಕಿದ್ರೆ ಇಲ್ಲಿ ಎಷ್ಟಾಗುತ್ತೆ? ಹಂಗಂತ ಕರೆಂಟ್ ಅಫೇರ್ಸ್ ಬಿಡ್ಬೇಕು ಅಂತ ಹೇಳ್ತಾ ಇದೀನಾ? ನೋ. ನ್ಯೂಸ್ ಪೇಪರ್ ಓದ್ತೀರಾ ಓದಿ, ಅದರಿಂದ ನೋಟ್ಸ್ ಮಾಡಬೇಡಿ. ಬಿಕಾಸ್ ಆಫ್ಟರ್ 1 year ನೀವು ರಿವಿಷನ್ ಮಾಡಲ್ಲ. ನಂಬರ್ 1 ಕ್ಲಿಯರ್. ನೆಕ್ಸ್ಟ್, ಮಂತ್ಲಿ ಕರೆಂಟ್ ಅಫೇರ್ಸ್ ಓದೋದು ಬೆಸ್ಟ್. ಪ್ರತಿದಿನ ನ್ಯೂಸ್ ಪೇಪರ್ ಓದ್ತಾ ಇರ್ತೀರಾ ಓದಿ, ತೊಂದರೆ ಇಲ್ಲ. ಬಟ್ ಮಂತ್ಲಿ ಒಂದು ಕರೆಂಟ್ ಅಫೇರ್ಸ್ ತಗೊಳ್ಳಿ. ನೀವೇ ನ್ಯೂಸ್ ಪೇಪರ್ ಅಲ್ಲಿ ನೀವೇ ನೋಟ್ಸ್ ಮಾಡೋದ್ರೆ ಕೆಲವರು ಹೇಳ್ತಾರೆ ಮಾಡಿ ಅಂತ. ನಾನು ಹೇಳ್ತಿರ್ತಕ್ಕಂಥ ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಇಲ್ಲ ಸರ್ ಅವ್ರು ಹೇಳಿದ್ದೆ ಗ್ರೇಟ್ ಅಂದ್ರೆ ಅದನ್ನೇ ಫಾಲೋ ಮಾಡಿ, ತೊಂದರೆ ಇಲ್ಲ. ನಾನು ಹೇಳ್ತಿರೋದು ಸಿಂಪಲ್. ನೀವೇ ನ್ಯೂಸ್ ಪೇಪರ್ ತಗೊಂಡು ನೋಟ್ಸ್ ಮಾಡ್ತಾ ಹೋದ್ರೆ ಎಗೈನ್ ನೀವು ಬೇರೆ ಒಂದು ಮ್ಯಾಗಝಿನ್ ಮಾಡ್ತಿದ್ದೀರಾ. ನಿಮ್ಗೋಸ್ಕರ ನಾನು ಕಷ್ಟಪಟ್ಟು ಮಾರ್ಕೆಟ್ ಅಲ್ಲಿ ಮ್ಯಾಗಝಿನ್ ಮಾಡೋರು ಅವ್ರೊಂದು ಮ್ಯಾಗಝಿನ್ ಕೊಡ್ತಾರೆ, ಮಂತ್ಲಿ ಮ್ಯಾಗಝಿನ್ ಓದಿ. ಸರ್ ಮಂತ್ಲಿ ಮ್ಯಾಗಝಿನ್ ಇಂದ ನೋಟ್ಸ್ ಮಾಡ್ಕೋಬೇಕಾ? ನಾಟ್ ನೆಸೆಸರಿ. ಮತ್ ಮಂತ್ಲಿ ಮ್ಯಾಗಝಿನ್ ಹೆಂಗ್ ಓದ್ಬೇಕು ಸರ್? ನಾನು ಈಗ ಹೇಳ್ಕೊಡ್ತೀನಿ. ಸೊ ನಿಮ್ಗೆ ಈಗ ಒಂದು ಕ್ಲಾರಿಟಿ ಸಿಕ್ತು. ಡೈಲಿ ನ್ಯೂಸ್ ಪೇಪರ್ ಓದ್ತೀರಾ ಓದಿ, ಅದರಿಂದ ನೋಟ್ಸ್ ಮಾಡಬೇಡಿ. ನ್ಯೂಸ್ ಪೇಪರ್ ಓದ್ತಿಲ್ವಾ? ತೊಂದರೆ ಇಲ್ಲ. ಅಟ್ಲೀಸ್ಟ್ ಮ್ಯಾಗಝಿನ್, ಮಂತ್ಲಿ ಮ್ಯಾಗಝಿನ್ ಓದಿ. ಸರ್ PT 365 UPSC ಓದ್ಬಿಡ್ತೀವಿ ವರ್ಷಕ್ಕೊಂದ್ಸತಿ. PT 365 ಬೇಕು, ಜೊತೆಗೆ ಮಂತ್ಲಿ ಮ್ಯಾಗಝಿನ್ ಬೇಕು. ಸರ್ ಬೇಗ ಕವರ್ ಮಾಡ್ಬೋದು? ಡೆಫಿನೆಟ್ಲಿ ಮಾಡ್ಬೋದು. ಸರ್ ಒಂದಿನಕ್ಕೊಂದು ಕವರ್ ಮಾಡ್ಬೋದು? ಡೆಫಿನೆಟ್ಲಿ ಮಾಡ್ಬೋದು. ಎಕ್ಸಾಮ್ ಟೈಮಲ್ಲಿ ಒಂದು ದಿನಕ್ಕೆ ಒಂದು ಮ್ಯಾಗಝಿನ್ ಓದ್ಬೋದು. ಎಕ್ಸಾಮ್ ಇಲ್ಲ ಅಂದ್ರೆ ದಿನಕ್ಕೆ 3 ಪೇಜ್ ಓದಿ. ನಮ್ಮ ಸ್ಟೂಡೆಂಟ್ಸ್, ನಾನು ಹಂಗೆ ಮಾಡ್ತಿರೋದು PSI ಸ್ಟೂಡೆಂಟ್ಸ್ಗೆ ಬರ್ತಾರೆ. ಕರೆಂಟ್ ಅಫೇರ್ಸ್ ಹೆಂಗ್ ಓದೋದು? ಡೈಲಿ 3 ಪೇಜ್ ಓದು. 30 ದಿನ ಇದಾವೆ, 38 3 90 ಪೇಜ್ ಮುಗ್ದೋಯ್ತು. ಒಂದ್ ತಿಂಗಳಿಗೆ 90ರಿಂದ 100 ಪೇಜ್ ಅಷ್ಟೇ ಕರೆಂಟ್ ಅಫೇರ್ಸ್. ಡೈಲಿ ಓದೋರು 3 ಪೇಜ್ ಸಾಕು. ಇಲ್ಲ ಸರ್ ಈಗ ಎಕ್ಸಾಮ್ KE ಹತ್ರ ಇದೆಯಲ್ಲ, ಒಂದಿನಕ್ಕೆ ಹೆಂಗ್ ಓದೋದು ಒಂದು ಹೇಳ್ಕೊಡ್ತೇನೆ. ನೋಟ್ಸ್ ಮಾಡಬೇಡಿ, ಮ್ಯಾಗಝಿನ್ ಯೂಸ್ ಮಾಡಿ. ನೆಕ್ಸ್ಟ್, ಎಸ್, ಈಗ ಕರೆಂಟ್ ಅಫೇರ್ಸ್ ಅನ್ನ ತೆಗೆದುಕೊಂಡ್ ಬಂದಿದ್ದೀನಿ. ಇದು ಇಂಪಾರ್ಟೆಂಟು. ನಾನು ಹೆಂಗೆ ಕರೆಂಟ್ ಅಫೇರ್ಸ್ ಓದ್ತೀನೋ ನೀವು ಹಂಗೆ ಕರೆಂಟ್ ಅಫೇರ್ಸ್ ಓದಿ. ಕಡಿಮೆ ಟೈಮ್ ಇದೆ, ಸೊ ಇದನ್ನು ಫಾಲೋ ಮಾಡಿ. ಜಸ್ಟ್ ಎ ಮಿನಿಟ್. ಸೌಂಡ್ ಏನೋ ಎಕೋ ಇದೆ ಅಂತ ಯಾರೋ ಹೇಳ್ತಿದ್ದಾರೆ, ದಯವಿಟ್ಟು ನೋಡಿ. ಏನಾದ್ರು ಎಕೋ ಇದೆಯಾ? ಇಲ್ವಾ? ಓಕೆ. ನೋಡಿ, ಇಂಗ್ಲಿಷು ತೆಗೆದುಕೊಂಡ್ಬಂದಿದ್ದೀನಿ, ಕನ್ನಡನೂ ತೆಗೆದುಕೊಂಡ್ಬಂದಿದ್ದೀನಿ. ಹೆಂಗ್ ಓದೋದು ಅಂತ ಹೇಳ್ಕೊಡ್ತೀನಿ. ಮತ್ತೆ ಅದರಲ್ಲಿ ಪೊಲಿಟಿಕಲ್ ಕರೆಂಟ್ ಅಫೇರ್ಸ್, ಎಕನಾಮಿಕ್ ಕರೆಂಟ್ ಅಫೇರ್ಸ್ ಎಲ್ಲ ಇರುತ್ತಲ್ವಾ, ಅದನ್ನ ಹೆಂಗ್ ಓದೋದು ಅಂತ ಹೇಳ್ಕೊಡ್ತೀನಿ. ಒಂದು 4-5 ಪೇಜ್ ನಿಮ್ಗೆ ಹೇಳ್ಕೊಟ್ಟಾಗ ನಿಮ್ಗೆ ಅದ್ರಲ್ಲಿ ನಾನೇನು ಹೇಳ್ಕೊಡ್ತೀನೋ ಅದನ್ನ ಅರ್ಥ ಮಾಡ್ಕೊಂಡು ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಅನ್ನ ಓದಿ. ಓಕೆನಾ? ಸುಮ್ನೆ ರ್ಯಾಂಡಮ್ ಅಲ್ಲಿ ಯಾವ್ದೋ ಒಂದು ಕರೆಂಟ್ ಅಫೇರ್ಸ್ ಮೇ ತಿಂಗಳು ತೆಗೆದುಕೊಂಡ್ ಬಂದಿದ್ದೀನಿ. ಮೇಯಿಂದ ಬೇಕಲ್ವಾ, ಅಟ್ಲೀಸ್ಟ್ ಒಂದು 8 ತಿಂಗಳಾದ್ರೂ ಬೇಕು KE-ನವ್ರಿಗೆ. ಸೊ ಮೇ ತಿಂಗಳು ತೆಗೆದುಕೊಂಡ್ ಬಂದಿದ್ದೀನಿ. ಅದೇ ರೀತಿ ಇಂಗ್ಲಿಷ್ ಇದೆ, ಡೋಂಟ್ ವರಿ. UPSC ಸ್ಟೂಡೆಂಟ್ಸ್ ಇಲ್ಲಿ ಏನ್ ನೋಡ್ಕೋತೀರಾ ಅಂದ್ರೆ, ಜಸ್ಟ್ ನಾನು ಯಾವ ಪ್ಯಾಟ್ರನ್ ಯೂಸ್ ಮಾಡಿ ಕರೆಂಟ್ ಅಫೇರ್ಸ್ ಓದ್ತೀನಿ ಅದನ್ನ ನೋಡ್ಕೊಳ್ಳಿ. ಎಲ್ಲ ಹೈಲೈಟ್ ಮಾಡ್ತೀನಿ ಅದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ರಿವಿಷನ್ ಏನ್ ಮಾಡ್ತೀನಿ ಅದ್ ನೋಡ್ಕೊಳ್ಳಿ. ನೋಡಿ, ನಾನೀಗ ಬಳಸ್ತಾ ಇರ್ತಕ್ಕಂಥ ಟೆಕ್ನಿಕ್ ಏನಂದ್ರೆ, 100 ಪೇಜ್ ಕರೆಂಟ್ ಅಫೇರ್ಸ್ ಇದ್ರೆ ನೀವು ಅದನ್ನ ಕಂಪ್ರೆಸ್ ಮಾಡಿದ್ರೆ, ಸಿಕ್ಕುದು ಮಾಡಿದ್ರೆ ಅರೌಂಡ್ 40 to 50 ಪೇಜ್ ಆಗುತ್ತೆ. ನಿಮ್ಮ ರಿವಿಷನ್ ಟೈಮ್ಗೆ ಅದಿನ್ನ 30 ಪೇಜಿಗೆ ಬರುತ್ತೆ. ಸೊ ಒನ್ ಡೇಗೆ ಒಂದು ಬುಕ್ ಓದಿ, ನೆಕ್ಸ್ಟ್ ರಿವಿಷನ್ಗೆ ಒನ್ ಡೇಗೆ 2-3 ರಿವಿಷನ್ ಮಾಡಬಹುದು. ಅದನ್ನ ನಾನು ಹೇಳ್ಕೊಡ್ತೀನಿ. ಸೊ ಪ್ಯಾಟರ್ನ್ ನೋಡ್ಕೊಳ್ಳಿ ಅಷ್ಟೇ. ಕಾಣಿಸ್ತಾ ಇದೆಯಲ್ವಾ ನೀಟಾಗಿ? ಐ ಥಿಂಕ್ ಸ್ವಲ್ಪ ಲೈಟ್ ಕಡಿಮೆ ಮಾಡ್ಬೇಕು ಅನ್ಸುತ್ತೆ. ಎಸ್, ಲೈಟ್ ಆಫೇ ಮಾಡಿದೆ. ಓಕೆ, ಈಗ ಕಾಣಿಸ್ತಾ ಇದೆಯಾ? ಓಕೆ, ನೋಡ್ರಿ, ಇದೊಂದು ಮ್ಯಾಗಝಿನ್. ಟೋಟಲಿ 3 ಸೇರಿ 1 ಪೇಜ್. 1 ಪೇಜಲ್ಲಿ ಕಂಪ್ಲೀಟ್ ಯುನೆಸ್ಕೋದ ವಿಶ್ವ ಸ್ಮರಣೆ ನೋಂದಣಿ, ಯುನೆಸ್ಕೋಸ್ ಮೆಮೊರಿ ಆಫ್ ದ ವರ್ಲ್ಡ್ ರಿಜಿಸ್ಟರ್. ಯುನೆಸ್ಕೋದ ಈ ವಿಶ್ವ ಸ್ಮರಣೆ ಮೆಮೊರಿ ಆಫ್ ದ ವರ್ಲ್ಡ್ಗೆ ನಮ್ಮ ಯಾವ ಒಂದೆರಡು ರಿಜಿಸ್ಟರ್ ಆಗಿದಾವಂತೆ. ಸೊ ಅದು ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ. ಜಸ್ಟ್ ನೋಡ್ಕೊಳ್ಳಿ ಏನಿದೆ ಇಲ್ಲಿ. ಸುದ್ದಿಯಲ್ಲಿ ಏಕೆ, ಯಾಕೆ ನ್ಯೂಸ್ ಅಲ್ಲಿ ಇದೆ ಇದು? ಸಿಂಪಲ್, ಶ್ರೀಮದ್ ಭಗವದ್ಗೀತೆ ಅಂಡ್ ನಾಟ್ಯಶಾಸ್ತ್ರದ ಕೃತಿಗಳು ಯುನೆಸ್ಕೋದ ವಿಶ್ವ ಸ್ಮರಣೆ ಅದರಲ್ಲಿ ರಿಜಿಸ್ಟರ್ ಆಗಿದ್ದಾವೆ. ಯಾವ್ದ್ರಲ್ಲಿ? ವರ್ಡ್ ಆಫ್ ಮೆಮೊರಿ ಆಫ್ ದ ವರ್ಲ್ಡ್ ರಿಜಿಸ್ಟರ್ ಅಲ್ಲಿ ನಮ್ಮ 2
ಕೃತಿಗಳು ರಿಜಿಸ್ಟರ್ ಆಗಿದಾವಂತೆ. ಸೊ ಅದಕ್ಕಿದು ನ್ಯೂಸ್ ಅಲ್ಲಿದೆ. ಸೊ ಇದರೊಂದಿಗೆ ಭಾರತ ದೇಶವು ನೋಂದಣಿಯಲ್ಲಿರ್ತಕ್ಕಂಥ ಒಟ್ಟು ಈ ರಿಜಿಸ್ಟರ್ ಅಲ್ಲಿ ನಮ್ಮ ಈ ರೀತಿ 14 ರಿಜಿಸ್ಟರ್ ಆಗಿದ್ದಾವೆ. 14 ಡಾಕ್ಯುಮೆಂಟ್ ರಿಜಿಸ್ಟರ್ ಆಗಿದ್ದಾವೆ. ಸೊ ಸಿಂಪಲ್ ಏನಿದು ಅಂದ್ರೆ ಬರ್ತಾ ಹೋಗ್ತೀನಿ ನೋಡಿ. ಭಗವದ್ಗೀತೆ ಮತ್ತೆ ನಾಟ್ಯಶಾಸ್ತ್ರದ ಕೃತಿಗಳು ರಿಜಿಸ್ಟರ್ ಆಗಿದೆಯಂತೆ ಯಾವ್ದ್ರಲ್ಲಿ? ಯುನೆಸ್ಕೋ ಮೆಮೊರಿ ಆಫ್ ದ ವರ್ಲ್ಡ್ ಹೆರಿಟೇಜ್ ನಲ್ಲಿ. ಒಟ್ಟಿಗೆ ಆಲ್ರೆಡಿ ಎಷ್ಟಾಗಿದ್ದಾವೆ? 14 ಆಗಿದ್ದಾವೆ. ನಾನು ಎಷ್ಟು ಕಂಟ್ರೋಲ್ ಏನ್ ಮಾಡಿದೆ? ಕೇವಲ 3 ವರ್ಡ್. ಶ್ರೀಮದ್ ಭಗವದ್ಗೀತೆ, ನಾಟ್ಯಶಾಸ್ತ್ರದ ಕೃತಿಗಳು ರಿಜಿಸ್ಟರ್ ಆಗಿದ್ದಾವೆ ಇಲ್ಲಿ ಯುನೆಸ್ಕೋದ ವಿಶ್ವ ಸ್ಮರಣೆ ನೋಂದಣಿಯಲ್ಲಿ. 2 ರಿಜಿಸ್ಟರ್ ಆಗಿವೆ ಈ ವರ್ಷ. ಟೋಟಲ್ ಎಷ್ಟಾಗಿದ್ದಾವೆ? 14. ಸೊ ಅಂಡರ್ಲೈನ್ ಮಾಡಿದ್ದೀನಿ. ನನ್ನ ಮೈಂಡ್ಗೆ ಇದು ಹೋಗಿದೆ. ನೆಕ್ಸ್ಟ್ ರಿವಿಷನ್ ಬಂದಾಗ ಕೇವಲ ಇವನ್ ಮಾತ್ರ ಓದಬೇಕು. ಭಗವದ್ಗೀತೆ, ನಾಟ್ಯಶಾಸ್ತ್ರ ಕೃತಿಗಳು ನೋಂದಣಿ ಆಗಿದ್ದಾವೆ. ಒಟ್ಟಿಗೆ ಎಷ್ಟಾಗಿದ್ದಾವೆ? 14 ಆಗಿದ್ದಾವೆ. ನೆಕ್ಸ್ಟ್ ಕೆಳಗಡೆ ಬನ್ನಿ. ಈ ಯುನೆಸ್ಕೋ ವಿಶ್ವ ಸ್ಮರಣೆ, ಯುನೆಸ್ಕೋ ಮೆಮೊರಿ ಆಫ್ ದ ವರ್ಲ್ಡ್ ಹೆರಿಟೇಜ್ ಏನಿದೆ ಇದ್ರ ಬಗ್ಗೆ ಸ್ವಲ್ಪ ನೋಡ್ಬೇಕಲ್ವಾ. ಇದು ಕಾರ್ಯಕ್ರಮ ಯಾವಾಗ ಸ್ಟಾರ್ಟ್ ಆಗಿದ್ದು? 1992ರಲ್ಲಿ ಸ್ಟಾರ್ಟ್ ಆಯ್ತು. ಇದ್ರ ಉದ್ದೇಶ ಏನ್ರಿ? ಸಿಂಪಲ್ ರೀ. ವಿಶ್ವದ ಅಸಾಧಾರಣ, ವಿಶ್ವದ ಮಹತ್ವದ ಮರೆತು ಹೋದ ಅಥವಾ ನಿರ್ಲಕ್ಷ್ಯಕ್ಕೆ ಒಳಗಾದ, ಉದ್ದೇಶಪೂರ್ವಕವಾಗಿ ವಿನಾಶದ ಯತ್ನಕ್ಕೆ ಒಳಗಾದ ಪರಂಪರೆಯನ್ನ ಗುರುತಿಸುವುದು. ಅಂದ್ರೆ ನಿಮ್ದು ಯಾವ್ದೋ ಒಂದು ಕಲ್ಚರ್ ಅಂದ್ರೆ ಒಂದು ಪರಂಪರೆ ಇದೆ. ಆ ಪರಂಪರೆ ನಾಶ ಹೊಂದಿದ್ರೆ ಅಥವಾ ಈ ರೀತಿ ಇರ್ತಕ್ಕಂಥ ಡಿಫ್ರೆಂಟ್ ಕಲ್ಚರ್ ಏನಾದ್ರು ನಾಶ ಆಗ್ತಾ ಇದ್ರೆ ಅದನ್ನ ಸಂರಕ್ಷಣೆ ಮಾಡಬೇಕು. ಅದಕ್ಕೆ ಅಲ್ವಾ ಸ್ಮರಣೆ ನೋಂದಣಿ ಅಂತ ಹಿಡಿದೀವಿ. ಎಗೇನ್ ಇದನ್ನ ಯಾಕೆ ಕೊಡ್ತಾರೆ ಅಂತ ಓದ್ ಅಗತ್ಯ ಇರುತ್ತಾ? ಅಂಡರ್ಲೈನ್ ಮಾಡ್ಕೊಳ್ಳೋ ಅಗತ್ಯ ಇರುತ್ತಾ? ನೋ, ಯಾವುದು ಬೇಡ. ನಮ್ಗೆ ಈಗ ಆಲ್ರೆಡಿ ಅಂಡರ್ಸ್ಟುಡ್. ಬಿಕಾಸ್ ಯಾವುದೇ, ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಸಂರಕ್ಷಿಸ್ತಿದೀವಿ ಅಂದಾಗ, ಈಗ ಯಾವುದೋ ಒಂದು ಕೊಯ್ನೂರು ವಜ್ರ ಸಂರಕ್ಷಣೆ ಮಾಡ್ತಾ ಇದೀವಿ. ಯಾಕೆ? ಅದು ರೇರು, ಅದು ಕಳೆದೋಗ್ತಾ ಇದೆ, ಸಿಗ್ತಾ ಇಲ್ಲ. ಯಾವುದೋ ಒಂದು ಸಂಸ್ಕೃತಿ ಸಂರಕ್ಷಿಸ್ತಾ ಇದೀವಿ ಅಂದ್ರೆ ಅದ್ ರೇರು, ಕಳೆದೋಗ್ತಾ ಇದೆ, ಸಿಗ್ತಾ ಇಲ್ಲ. ಅದಕ್ಕಲ್ವಾ ಈಗ ರೋಡ್ ತುಂಬಾ ಕಲ್ಲು ಬಿದ್ದಿದ್ದಾವೆ, ಕಲ್ಲನ್ನ ಸಂರಕ್ಷಣೆ ಮಾಡ್ತೀವ? ನೋ. ಎಗೈನ್ ನೋಡಿ, ಅಸಾಧಾರಣ ಮಹತ್ವದ ಮರೆತು ಹೋದ, ನಿರ್ಲಕ್ಷ್ಯಕ್ಕೆ ಒಳಗಾದ, ಉದ್ದೇಶಪೂರ್ವಕ ವಿನಾಶಕ್ಕೆ ಯತ್ನವಾದ ಒಳಗಾದ ಪರಂಪರೆಯನ್ನು ಗುರುತಿಸುವುದು, ಸಂರಕ್ಷಿಸುವುದು. ಇದು ಓದ್ಬೇಕಾ? ನೋ. ನೆಕ್ಸ್ಟ್ ಟೈಮ್ ರಿವಿಷನ್ ಮಾಡಬೇಡಿ. ಸೊ ನಾನು ಇಲ್ಲಿ ಕಾಟ್ ಹಾಕಿದ್ದೀನಿ. ಕಾಟ್ ಹಾಕೊಳ್ಳಿ. ಜಸ್ಟ್ ಯುನೆಸ್ಕೋ ಯಾವಾಗ ಸ್ಥಾಪನೆ ಆಯ್ತು? 1992. ಇದ್ರ ಉದ್ದೇಶ ನಿಮ್ಗೆ ಗೊತ್ತಾ? ಸ್ಮರಣೆ ಮಾಡೋದು ಅಂದ್ರೆ ಅದು ಆ ಅಳಿವಿನಂಚಿನಲ್ಲಿ ಇರ್ತೈತೆ, ಅದು ಸ್ಮರಣೆ ಮಾಡ್ತೀವಿ ಅಷ್ಟೇ, ಸಿಂಪಲ್. ಅಲ್ಲಿಗೆ ಇಷ್ಟು ಪೇಜಲ್ಲಿ 3 ಶ್ರೀಮದ್ ಭಗವದ್ಗೀತೆ, ನಾಟಕೃತಿ 14, 1992 ಮುಗೀತಲ್ವಾ? ಸೊ ಈ ಸ್ಮರಣೆ ಯಾಕೆ ಮಾಡ್ಕೋಬೇಕು ಸರ್? ಇದ್ರ ಗುರಿಗಳೇನು ಅಂತ ಕೊಟ್ಟಿದ್ದಾರೆ. ಎಗೈನ್ ಇದನ್ನ ಓದಿ, ಬಟ್ ನೆಕ್ಸ್ಟ್ ರಿವಿಷನ್ ನೀವು ಮಾಡ್ಬೇಕನ್ನೋ ಬ್ರಾಗ್ ಇದನ್ನ ಹಾಕ್ಬಿಡಿ, ಕಾಟ್ ಹಾಕಿ. ಯಾಕೆ ಸರ್ ಮಾಡಬಾರ್ದು? ಸಿಂಪಲ್ ರೀ, ಕಾಮನ್ ಸೆನ್ಸ್. ಏನು? ಯಾವ್ದೋ ಒಂದು ಕಲ್ಚರ್ ಅನ್ನ ಮೆಮೊರಿ ಆಫ್ ದ ವರ್ಲ್ಡ್ ಗೆ ರಿಜಿಸ್ಟರ್ ಮಾಡಿಸ್ತಾ ಇದೀವಿ ಅಂದ್ರೆ ಅದು ಹಾಳಾಗ್ತಾ ಇರುತ್ತೆ. ಅದನ್ನ ಸಂರಕ್ಷಿಸುವ ಉದ್ದೇಶಕ್ಕೆ. ಯಾವ ರೀತಿ ಸಂರಕ್ಷಿಸ್ತೀವಿ? ಜನರಲ್ಲಿ ಅದರ ಬಗ್ಗೆ ಅವೇರ್ನೆಸ್ ಮೂಡಿಸ್ತೀವಿ. ಕಾಮನ್ ಸೆನ್ಸ್ ಅಲ್ವಾ ಇದು? ಇದನ್ನ ನಾವು ಓದ್ಬೇಕಾ? ನೋಡಿ, ಇಲ್ಲಿದೆ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು. ನೆಕ್ಸ್ಟ್ ರಿವಿಷನ್ ಬಂದಾಗ ಓದ್ಬೇಕಾ? ನಾಟ್ ನೆಸೆಸರಿ, ಕಾಮನ್ ಸೆನ್ಸ್. ಇದ್ರ ಉದ್ದೇಶ ಏನು? ಯಾವ್ದು ಹಾಳಾಗ್ತಾ ಇದೆ ಅದನ್ನ ರಕ್ಷಿಸಬೇಕು. ಶಿಥಿಲಗೊಂಡ ಮತ್ತು ಅಮೂಲ್ಯವಾದ ಪಾರಂಪರಿಕ ಪರಂಪರೆಯನ್ನ ರಕ್ಷಿಸೋದು. ಓದ್ಬೇಕಾ? ನೋ, ನಾಟ್ ನೆಸೆಸರಿ. ಕಟ್. ಸೊ ನಾನು ಕಾಟ್ ಮಾಡಿದ್ದೀನಿ ನೋಡಿ ಕರೆಂಟ್ ಅಫೇರ್ಸ್ ಅಲ್ಲಿ. ಈಗ ಅರ್ಧ ಪೇಜಲ್ಲಿ ನಾನು ಎಷ್ಟು ಮಾಡಿದೆ ಅಂಡರ್ಲೈನು? ಜಸ್ಟ್ 3 ವರ್ಡ್. ಶ್ರೀಮದ್ ಭಗವದ್ಗೀತೆ, ನಾಟ್ಯಶಾಸ್ತ್ರ ಕೃತಿಗಳು 14. ನೆಕ್ಸ್ಟ್ 1992 ಸ್ಥಾಪನೆ ಆಗಿದ್ದು. ಕಾಮನ್ ಸೆನ್ಸ್. ಇದನ್ನ ಯಾಕೆ ಮಾಡ್ತಾರೆ ಅಂದ್ರೆ ರಕ್ಷಣೆ ಮಾಡಕ್ಕೆ, ಹಾಳಾಗ್ತಾ ಇರುತ್ತೆ ರಕ್ಷಣೆ ಮಾಡ್ಲಿಕ್ಕೆ. ಅದು ನೆಕ್ಸ್ಟ್ ಟೈಮ್ ರಿವಿಷನ್ ಮಾಡೋದು ಬೇಕಿಲ್ಲ. ಕಟ್. ನೆಕ್ಸ್ಟ್ ನೋಡಿ, ಯುನೆಸ್ಕೋದ ವಿಶ್ವ ನೋಂದಣಿ ಸ್ಮರಣೆಯ ಹಸ್ತಪ್ರತಿಗಳು, ಮೌಖಿಕ ಸಂಪ್ರದಾಯ ದಾಖಲೆಗಳು ಮತ್ತೆ ಶ್ರವ್ಯ ದೃಶ್ಯ ದಾಖಲಿಸುತ್ತದೆ. ಇವೆಲ್ಲ ಬೇಡ. ಅರ್ಧ ಪೇಜ್ ಜಸ್ಟ್ 3 ವರ್ಡ್. ನೆಕ್ಸ್ಟ್ ಪೇಜಿಗೆ ಬನ್ನಿ. ನೋಡಿ, ನೀವು ಇವಾಗ ಇದ್ರ ಬಗ್ಗೆ ತಿಳ್ಕೊಬೇಕು. ಇವೆರಡು ಹಾಕಿದಾರಲ್ವಾ ಮೆಮೊರಿ ಲಿಸ್ಟ್ಗೆ. ಸೊ ಈಗ ಇವೆರಡರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು. ನೋಡಿ, ಇಲ್ಲಿದೆ ಭಗವದ್ಗೀತೆ ಅಂದ್ರೆ ಏನು, ನಾಟ್ಯಶಾಸ್ತ್ರ ಗ್ರಂಥ, ಇದನ್ನ ರಿಜಿಸ್ಟರ್ ಮಾಡಿಸಿದ್ವಿ. ಹಂಗಂದ್ರೆ ಏನು ತಮಗೆ ಗೊತ್ತಿದೆ ಆಲ್ರೆಡಿ. ಭಗವದ್ಗೀತೆ ಬರ್ದವ್ರು ಯಾರ್ರಿ? ಕೃಷ್ಣ ದ್ವೈಪಾಯನ ವ್ಯಾಸ ಮಹರ್ಷಿಗಳು. ಜಸ್ಟ್ ವ್ಯಾಸ ಮಹರ್ಷಿಗೊಂದು ಹೈಲೈಟ್ ಮಾಡಿ. ತಮಗೆ ಗೊತ್ತು ಭಗವದ್ಗೀತೆ ಅಂತಕ್ಕಂಥದ್ದೇನಿದೆ ಅದು ಮಹಾಭಾರತ ಅಂತಕ್ಕಂಥ ದೊಡ್ಡ ಕಾವ್ಯ. ಆ ಮಹಾಭಾರತದಲ್ಲಿ ಒಂದು ಭೀಷ್ಮ ಪರ್ವದಲ್ಲಿ ಬರೋದೇ ಭಗವದ್ಗೀತೆ. ಅಲ್ಲಿ ನೀವೇನ್ ಮಾಡ್ತೀರಾ? ಭೀಷ್ಮ ಪರ್ವ ಮಾತ್ರ ಹೈಲೈಟ್ ಮಾಡಿ. ಭೀಷ್ಮ ಪರ್ವದಲ್ಲಿ ಭಗವದ್ಗೀತೆ ಬರುತ್ತೆ. ಕ್ಲಿಯರ್. ನೆಕ್ಸ್ಟ್, ಈ ಭಗವದ್ಗೀತೆಯಲ್ಲಿ ಒಟ್ಟು 18 ಅಧ್ಯಾಯ ಇದಾವೆ, 700 ಶ್ಲೋಕ ಇದಾವೆ. ಇಷ್ಟಕ್ಕೆ ಹೈಲೈಟ್ ಮಾಡಿ. ನೆಕ್ಸ್ಟ್ ಟೈಮ್ ಬಂದಾಗ ಸೆಕೆಂಡ್ ರಿವಿಷನ್ ಮಾಡ್ತಿರಲ್ಲ, ಅವಾಗ ಸಿಂಪಲ್ ಭಗವದ್ಗೀತೆ ಬರ್ದವರು ಕೃಷ್ಣ ದ್ವೈಪಾಯನ ವ್ಯಾಸ ಅಂದ್ರೆ ವ್ಯಾಸ ಮಹರ್ಷಿ ಅವರು. ಸೊ ಭಗವದ್ಗೀತೆ ಎಲ್ಲಿದೆ?
ಮಹಾಭಾರತ ಅಂತ ಒಂದು ಮಹಾಕಾವ್ಯ ಇದೆ, ಅದರಲ್ಲಿ ಭೀಷ್ಮ ಪರ್ವದಲ್ಲಿ ಬರ್ತೈತೆ. ನೆಕ್ಸ್ಟ್ ಎಷ್ಟು ಅಧ್ಯಾಯಗಳಿದಾವೆ? 18. ಎಷ್ಟು ಶ್ಲೋಕಗಳಿದಾವೆ? 700. ಜಸ್ಟ್ 20 ಸೆಕೆಂಡ್ ಅಲ್ಲಿ ನೆಕ್ಸ್ಟ್ ಟೈಮ್ ಏನೋ ಎಕ್ಸಾಮ್ ಟೈಮಲ್ಲಿ ಬರ್ತಾರೆ, ರಿವಿಷನ್ ಮುಗಿಯುತ್ತೆ. ಅಂಡ್ ಈ ರೀತಿ ಕಾಟ್ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಓರೇ ಆಗಲ್ಲ. ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಹೆಂಗ್ ಗೊತ್ತಾ, ದಪ್ಪ ಬುಕ್ಸ್ ನೋಡಿದ್ರೆ ಭಯ ಪಡುತ್ತೆ. ನೀವೇನ್ ಮಾಡ್ಬೇಕು ಗೊತ್ತಾ, ಆ ದಪ್ಪ ಬುಕ್ಸ್ ನಲ್ಲಿ ಹರ್ಕೋಬೇಕು, 4-5 ಪೇಜ್ ಓದ್ಬೇಕು, ಪಿನ್ ಮಾಡಿ ಇಡ್ಬೇಕು, ಓದ್ಬೇಕು, ಪಿನ್ ಮಾಡಿ. ಅಂದ್ರೆ ಬರ್ಡನ್ ಕಡಿಮೆ ಆಗ್ತಾ ಇದೆ ನಿಮ್ ಕಣ್ ಮುಂದೆ, ನಿಮ್ ಮೈಂಡ್ ಅಲ್ಲೂ ಬರ್ಡನ್ ಕಮ್ಮಿ ಆಗುತ್ತೆ. ನಿಮ್ ಮೈಂಡ್ ಪವರ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಸಿಂಪಲ್. ಈ ಕಾಟ್ ಹಾಕ್ಸಿದ ಅದೇ ಉದ್ದೇಶಕ್ಕೆ. ನೆಕ್ಸ್ಟ್ ಡಿವಿಷನ್ಗೆ ನೀವು ಬಂದು ಇದನ್ನು ಓದಬಾರ್ದು. ನೆಕ್ಸ್ಟ್ ನೋಡಿ, ಜಸ್ಟ್ ಅ ಮಿನಿಟ್. ಓಕೆ ನೋಡ್ರಿ, 14 ರಿಜಿಸ್ಟರ್ ಆಗಿದಾವೆ ಅಂತ ಹೇಳಿದ್ವಲ್ಲ, ಆ 14 ಯಾವು? ಜಸ್ಟ್ 14 ಯಾವು ಅಂತ ನೋಡ್ಕೊಂಡ್ ಬನ್ನಿ. ಸೊ 14ಗೆ ಹೈಲೈಟ್ ಮಾಡಿ ಒಂದ್ಸತಿ ಓದಿ, ಬಿಕಾಸ್ ಹಿಂದೆ ಯಾವ 14 ಆಗಿದಾವೆ ಅಂತ ಕೇಳಬಹುದು. ಸೊ ಫಾರ್ ಎಕ್ಸಾಂಪಲ್, IAS ತಮಿಳು ವೈದ್ಯಕೀಯ ಹಸ್ತಪ್ರತಿ ಸಂಗ್ರಹ 1997. ಈ ವೈದ್ಯಕೀಯ ಹಸ್ತಪ್ರತಿ ಸಂಗ್ರಹ ಅಂತಕ್ಕಂಥದ್ದು ರಿಜಿಸ್ಟರ್ ಆಗಿದೆ. ತಮಗೆ ಗೊತ್ತು, ಇಲ್ಲಿ ಹೆಸರಲ್ಲೇ ಇದೆ ನೋಡಿ, ವೈದ್ಯಕೀಯ ಹಸ್ತಪ್ರತಿ ಅಂದ್ರೆ ಇದು ಯಾವುದೋ ಒಂದು ಮೆಡಿಸಿನ್ಗೆ ಸಂಬಂಧಪಟ್ಟಿರೋದಲ್ವಾ. ಸೊ ಅದ್ರ ಕೆಳಗಡೆ ಕೊಟ್ಟವ್ರೆ ತಮಿಳಿನ ಔಷಧಿಯ ಸಂಗ್ರಹ ಅಂತ ಹೇಳಿ. ಅದನ್ನೇನು ಮತ್ತೆ ಓದ್ಬೇಡಿ, ನೆಕ್ಸ್ಟ್ ಡಿವಿಷನ್ಗೆ ಓದ್ಬೇಡಿ. ಜಸ್ಟ್ ಯಾವುದು? 1ನೇದು IAS ತಮಿಳು ವೈದ್ಯಕೀಯ ಹಸ್ತಪ್ರತಿ ಸಂಗ್ರಹ. ಸೊ ವೈದ್ಯಕೀಯ ಅಂತ ಅದರಲ್ಲೇ ಇದೆ, ಯಾವ್ದು ಸಂಬಂಧಪಟ್ಟಿರೋದು? ತಮಿಳಿನ ಔಷಧಿಗೆ ಸಂಬಂಧಪಟ್ಟಿರೋದು. ಸೆಕೆಂಡ್ ಲೈನ್ ಅಗೇನ್ ನೆಕ್ಸ್ಟ್ ಡಿವಿಷನ್ ಬಂದಾಗ ಓದ್ಬೇಕನ್ನೋ ಅದನ್ನ ಕಾಟ್ ಹಾಕಿಡಿ. ಜಸ್ಟ್ ಹೈಲೈಟ್ ಮಾಡಿರೋದು ಮಾತ್ರ ನೆಕ್ಸ್ಟ್ ರಿವಿಷನ್ಗೆ ಓದ್ಬೇಕು. ನೋಡಿ, ಪಾಂಡಿಚೇರಿಯಲ್ಲಿ ಲಭಿಸಿದ ಶೈವ ಹಸ್ತಪ್ರತಿಗಳು. ಶೈವ ಹಸ್ತಪ್ರತಿಗಳು ಪಾಂಡಿಚೇರಿಯಲ್ಲಿ ಇದ್ವಂತೆ, ಅವನ್ನು ರಿಜಿಸ್ಟರ್ ಮಾಡಿದ್ದಾರೆ. ಶೈವ ಹಸ್ತಪ್ರತಿಗಳು ಅಂದ್ರೆ ನಥಿಂಗ್ ಬಟ್ ಶೈವ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿರೋದಲ್ವಾ. ಮತ್ತೆ ಕೆಲವು ನೀವು ನೆಕ್ಸ್ಟ್ ಸತಿ ಬಂದಾಗ ಓದ್ಬೇಕಾ ನೋಡಿ, ತಮಿಳುನಾಡಿನಲ್ಲಿ ಸಂರಕ್ಷಿಸಲ್ಪಟ್ಟ ಶೈವ ಸಿದ್ಧಾಂತದ ಸಂಪ್ರದಾಯಕ್ಕೆ ಸಂಬಂಧಿಸಿದ ಪ್ರಾಚೀನ ಗ್ರಂಥಗಳು ಅಂತ ನೆಕ್ಸ್ಟ್ ಓದ್ಬೇಕಾ? ನಾಟ್ ನೆಸೆಸರಿ. ಹೆಸರಲ್ಲೇ ಇದೆ ಶೈವ ಹಸ್ತಪ್ರತಿಗಳು, ಶೈವ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿರೋದು. ಸೆಕೆಂಡ್ ಲೈನ್ ಕಾಟ್ ಮಾಡ್ಕೊಳ್ಳಿ. ಈ ತರ ಮಾಡ್ತಾ ಹೋದ್ರೆ ನಿಮ್ಮ ರಿವಿಷನ್ಗೆ ಹೆಲ್ಪ್ ಆಗತ್ತೆ. ಕರೆಂಟ್ ಅಫೇರ್ಸ್ ಬೇಗ ಮುಗಿಯುತ್ತೆ, ಸ್ಟ್ರೆಸ್ ಅನ್ಸಲ್ಲ. ಸುಮ್ಮನೆ ಕೂತ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲದಕ್ಕೂ ಅಂಡರ್ಲೈನ್ ಮಾಡ್ಕೊಂಡು ಹೋದ್ರೆ ಬಣ್ಣ ಹೊಡಿತೀರ ಅಷ್ಟೇ ಬುಕ್ಕಿಗೆ, ಮೈಂಡಿಗೆ ಸ್ಟ್ರೆಸ್ ಆಗುತ್ತೆ. ಅದಕ್ಕೆ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ಓದೋದು ಕಷ್ಟ. ನೆಕ್ಸ್ಟ್ ಹಿಂಗೆ ನೋಡ್ಕೊಂಬನ್ನಿ, ಎಲ್ಲ ನೋಡ್ಕೊಂಬನ್ನಿ. ನೋಡಿ, ಯಾವ್ಯಾವ್ದು ಗೊತ್ತಾಗಲ್ಲ ಅದಕ್ಕೆ ಮಾತ್ರ ಇದು ಮಾಡ್ಕೊಳ್ಳಿ. ನೋಡಿ, ಮೈತ್ರೇಯಿ ವ್ಯಾಕರಣ ಹಸ್ತಪ್ರತಿ. ಮೈತ್ರೇಯಿ ವ್ಯಾಕರಣ ಹಸ್ತಪ್ರತಿ ಅನ್ನೋದು ರಿಜಿಸ್ಟರ್ ಆಗಿದೆಯಂತೆ. ಹಿಂಗಂದ್ರೆ ನಮಗೆ ಗೊತ್ತಿಲ್ಲಪ್ಪ, ಹೆಸರಲ್ಲಿ ಗೊತ್ತಾಗ್ತಿಲ್ಲ ನಮ್ಗೆ. ಮೈತ್ರೇಯಿ ವ್ಯಾಕರಣ ಹಸ್ತಪ್ರತಿ ಅಂದ್ರೆ ಹೆಸರಲ್ಲಿ ಏನು ಗೊತ್ತಾಗ್ತಿಲ್ಲ. ಅವಾಗ ನೀವ್ ಕೇಳಿ, ಮೈತ್ರೇಯಿ ನೀವೆಲ್ಲೋ ಓದಿರ್ತೀರ, ಎಲ್ಲಿ? ಬೌದ್ಧಿಸಂ ಅಲ್ಲಿ. ಸೊ ಬುದ್ಧನ ಆಗಮನವನ್ನು ಸೂಚಿಸುವ ಪಾಲರ ಕಾಲದ ಹಸ್ತಪ್ರತಿ, ಇದನ್ನ ಮಾತ್ರ ಅಂಡರ್ಲೈನ್ ಮಾಡ್ಕೊಳ್ಳಿ. ಪಾಲರ ಕಾಲದ ಹಸ್ತಪ್ರತಿ ಯಾವುದು? ಮೈತ್ರೇಯಿ ವ್ಯಾಕರಣ. ಬಿಕಾಸ್ ಇದ್ರಲ್ಲಿ ಏನು ನಮಗೆ ಕ್ಲೂ ಕೊಡ್ತಿಲ್ಲ. ಇಲ್ಲಾದ್ರೆ ಕ್ಲೂ ಕೊಡ್ತು, ವೈದ್ಯಕೀಯ ಅಂತ ಕೊಡ್ತು, ಸೊ ತಮಿಳು ಔಷಧಿ. ಸೊ ಇಲ್ಲಿ ಕೂಡ ಅಷ್ಟೇ, ಪಾಂಡಿಚೇರಿಯಲ್ಲಿ ಲಭಿಸಿದ ಶೈವ ಹಸ್ತಪ್ರತಿಗಳು ಅಂತ ಕೊಡ್ತು, ಸೊ ಶೈವ ಸಿದ್ಧಾಂತ. ಬಟ್ ಇಲ್ಲಿ ಕೊಟ್ಟಿಲ್ಲ. ನೆಕ್ಸ್ಟ್ ಇಲ್ಲೂ ಕೂಡ ಅಷ್ಟೇ ನೋಡಿ, ಅಭಿನವ ಗುಪ್ತನ ಹಸ್ತಪ್ರತಿಗಳು ಕೂಡ ರಿಜಿಸ್ಟರ್ ಆಗಿದೆಯಂತೆ. ಸೊ ಅಭಿನವ ಗುಪ್ತನ ಹಸ್ತಪ್ರತಿಗಳು ಯಾವುದಕ್ಕೆ ಸಂಬಂಧಪಟ್ಟಂತ ಹೇಳುತ್ತೆ? ಸೌಂದರ್ಯ ಶಾಸ್ತ್ರ. ಅದೊಂದು ಹೈಲೈಟ್ ಮಾಡ್ಕೊಳ್ಳಿ ಅಷ್ಟೇ. ಸೊ ನೆಕ್ಸ್ಟ್ ರಾಮಚರಿತ ಮಾನಸ. ರಾಮಚರಿತ ಮಾನಸನು ರಿಜಿಸ್ಟರ್ ಆಗಿದೆ ಅಂತ. ಯಾರು ಬರ್ದಿರೋದು? ತುಳಸಿದಾಸರು. ಸೊ ಒಂದ್ಸತಿ ತುಳಸಿ ರಾಮಾಯಣ ಅಂತಾನು ಕೂಡ ಇದನ್ನ ಕರೀತಾರೆ, ಅದನ್ನ ಮಾತ್ರ ಹೈಲೈಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡ್ಕೊಂಡು ಬನ್ನಿ. ಸೊ ಈಗ ನೋಡಿ, 3 ಪೇಜ್ ಅಲ್ಲಿ ಇತ್ತ, 1 ಪೇಜ್ ಅಲ್ಲಿ ಕಂಪ್ಲೀಟ್ ಅಲ್ಲಿ ಇತ್ತ. ಸೊ ಜಸ್ಟ್ ಅಬ್ಸರ್ವ್ ಮಾಡಿ. ನೋಡಿ, 1 ಪೇಜ್ ಕಂಪ್ಲೀಟ್ ನಾನೀಗ ಓದ್ದೆ. ಈಗ ಯೂಶಲಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, 1 ಪೇಜ್ ಓದಿದ ನಂತರ ನೆಕ್ಸ್ಟ್ ಪೇಜ್ ತಿರುವಾಗ್ತಾರೆ, ನೆಕ್ಸ್ಟ್ ಪೇಜ್ ಓದಕ್ಕೆ. ತಾವು ಅದನ್ನ ಮಾಡಬಾರ್ದು. 1 ಪೇಜ್ ಓದಿದ್ರಲ್ವಾ, ಆಕ್ಟಿವ್ ರೀಕಾಲ್ ಮಾಡ್ಬೇಕು, 30 ಸೆಕೆಂಡ್ ಅಷ್ಟೇ. ಹೆಂಗ್ ಸರ್ ಆಕ್ಟಿವ್ ರೀಕಾಲ್ ಮಾಡೋದು? ಸೊ ಈಗ ತಮಗೆ ಗೊತ್ತಾಯ್ತು, ನಾನು ಓದ್ದೆ ನಿಮ್ ಮುಂದೆನೆ. ಈಗ ಆಕ್ಟಿವ್ ರೀಕಾಲ್ ಮಾಡ್ಬೇಕು. 1 ಪೇಜು ಓದಿದ್ನಲ್ವಾ, ಸುಮ್ಮನೆ ಯೋಚನೆ ಮಾಡ್ತಾ ಕೂತ್ಕೊಳ್ಳಿ, ನಾನೇನು ಈ ಪೇಜ್ ಅಲ್ಲಿ ಓದ್ದೆ. ಸಿಂಪಲ್, ಯುನೆಸ್ಕೋ ಮೆಮೊರಿ ಆಫ್ ದ ವರ್ಲ್ಡ್ ರಿಜಿಸ್ಟರ್ಗೆ ನಮ್ಮ 2 ರಿಜಿಸ್ಟರ್ ಆಗಿವೆ ಅಂತ ಓದ್ದೆ. ಯಾವ 2 ಪುಸ್ತಕ ರಿಜಿಸ್ಟರ್ ಆಗಿವೆ? ಒಂದು ಭಗವದ್ಗೀತೆ ಅಂತ ಓದ್ದೆ, ಇನ್ನೊಂದು ನಾಟ್ಯಶಾಸ್ತ್ರದ ಕೃತಿ ರಿಜಿಸ್ಟರ್ ಆಗಿವೆ. ಈಗ ಆಲ್ರೆಡಿ ಎಷ್ಟು ರಿಜಿಸ್ಟರ್ ಆಗಿವೆ ಸಾರ್? ಟೈಮ್ ಇಕ್ಕೇನ್ ರಿವಿಷನ್ ಮಾಡೋಣ, ನಿಮ್ಗೆ ಗೊತ್ತಾಗುತ್ತೆ ಈಗ. ಸೊ
2 ರಿಜಿಸ್ಟರ್ ಆಗಿವೆ ಅಂತ ಹೇಳಿದೆ. ಒಂದ್ ಯಾವುದು ಭಗವದ್ಗೀತೆ, ಇನ್ನೊಂದು ಯಾವುದು ನಾಟ್ಯಶಾಸ್ತ್ರ. ಈಗ ಆಲ್ರೆಡಿ ಎಷ್ಟು ರಿಜಿಸ್ಟರ್ ಆಗಿವೆ? 14 ರಿಜಿಸ್ಟರ್ ಆಗಿವೆ. ಸೊ ನಾಟ್ಯಶಾಸ್ತ್ರ ಮತ್ತೆ ಭಗವದ್ಗೀತೆ 14 ರಿಜಿಸ್ಟರ್ ಆಗಿವೆ. ಯಾವ್ದ್ರಲ್ಲಿ? ಯುನೆಸ್ಕೋ ಮೆಮೊರಿ ಆಫ್ ದ ವರ್ಲ್ಡ್ ರಿಜಿಸ್ಟರ್ ಅಲ್ಲಿ. ಅಲ್ಲಿ ಯುನೆಸ್ಕೋ ಮೆಮೊರಿ ಆಫ್ ದ ವರ್ಲ್ಡ್ ರಿಜಿಸ್ಟರ್ ಇದು ಯಾವಾಗ ಬಂದಿದ್ದು? ಪ್ರೋಗ್ರಾಮು 1992. ನೆಕ್ಸ್ಟ್ ಭಗವದ್ಗೀತೆ ಬಗ್ಗೆ ನಾವು ನೋಡ್ಬೇಕು ಅಂದ್ರೆ, ಭಗವದ್ಗೀತೆ ಅಂತಕ್ಕಂಥದ್ದು ಮಹಾಭಾರತ ಏನಿದೆಯಲ್ಲ ಮಹಾಕಾವ್ಯ, ಅದರಲ್ಲಿ ಭೀಷ್ಮ ಪರ್ವದಲ್ಲಿ ಬರ್ತಿದೆ. ಸೊ ಇದನ್ನ ಬರೆದವ್ರು ಯಾರು? ಕೃಷ್ಣ ದ್ವೈಪಾಯನ ವ್ಯಾಸ ಮಹರ್ಷಿಗಳು. ಇದರಲ್ಲಿ ಎಷ್ಟು ಅಧ್ಯಾಯಗಳಿವೆ? 18 ಅಧ್ಯಾಯಗಳು. ಎಷ್ಟು ಶ್ಲೋಕಗಳಿವೆ? 700 ಶ್ಲೋಕಗಳಿದ್ದಾವೆ. ಅದೇ ರೀತಿ ನಾಟ್ಯಶಾಸ್ತ್ರ ಗ್ರಂಥದ ಹಸ್ತಪ್ರತಿಗಳು ಯಾವುದು? ರಂಗಭೂಮಿ, ನೃತ್ಯ, ಸಂಗೀತ ಮತ್ತೆ ಪ್ರದರ್ಶನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು. ಇದನ್ನ ಬರೆದವ್ರು ಯಾರು? ಭರತ ಮುನಿ. ಇದರಲ್ಲಿ ಏನಿದೆ? 36,000 ಶ್ಲೋಕಗಳಿದಾವೆ. ಸೊ ನೆಕ್ಸ್ಟ್ ಈಗ 14 ರಿಜಿಸ್ಟರ್ ಆಗಿವೆ ಅಂದಲ್ಲ, 14 ಯಾವ್ಯಾವುದು? ಫಸ್ಟ್ IAS ತಮಿಳು ವೈದ್ಯಕೀಯ ಹಸ್ತಪ್ರತಿ, ಪಾಂಡಿಚೇರಿಯಲ್ಲಿ ಲಭಿಸಿದ ಶೈವ ಹಸ್ತಪ್ರತಿಗಳು, ಋಗ್ವೇದ ಹಸ್ತಪ್ರತಿಗಳು, ಲಘುಕಾರ ಚಕ್ರದ ಹಸ್ತಪ್ರತಿಗಳು. ಸೊ ಯಸ್, ಈ ತರ ಜಸ್ಟ್ ಲೆಸ್ ದ್ಯಾನ್ 1 ಮಿನಿಟ್ಗೆ ನಾನು ಏನು ಓದಿದ್ನಲ್ಲ ಫಸ್ಟ್ ರೌಂಡ್ ಅಲ್ಲಿ, ಅಷ್ಟು ಏನು ಹೈಲೈಟ್ ಮಾಡಿದ್ದೀನಲ್ಲ ಅದನ್ನ ನೋಡ್ಕೊಂಡು ಹೋಗ್ಬೇಕು. ಜಸ್ಟ್ ಹೈಲೈಟ್ ಮಾಡಿರೋದನ್ನ ನೋಡ್ಬೇಕು. ದೆನ್ ನೆಕ್ಸ್ಟ್ ಪೇಜ್ ಅನ್ನ ಟರ್ನ್ ಮಾಡಬೇಕು. ಸೊ ಕರೆಂಟ್ ಅಫೇರ್ಸ್ ನ ಸುಮ್ಮನೆ ಓದ್ಕೊಂಡೋದಲ್ಲ, 1 ಪೇಜ್ ಓದಿದ್ರ ಈ ರೀತಿ ಆಕ್ಟಿವ್ ರೀಕಾಲ್, ನಾನೇನು ಹೈಲೈಟ್ ಮಾಡಿದ್ದೀನಿ ಅದನ್ನ ಆಕ್ಟಿವ್ ರೀಕಾಲ್ ಮಾಡಬೇಕು. ನಿಮ್ಗೊಂದು ಪ್ಯಾಟರ್ನ್ ಗೊತ್ತಾಯ್ತು, ಅನ್ನೆಸೆಸರಿ ಇರ್ತಕ್ಕಂಥದ್ದನ್ನ ಕಾಟ್ ಮಾಡಬೇಕು ಅನ್ನೋ ಪ್ಯಾಟರ್ನ್. ನೆಕ್ಸ್ಟ್ ಇದು ಪೊಲಿಟಿ ಕರೆಂಟ್ ಅಫೇರ್ಸ್. ಮ್ಯಾಗ್ಝಿನ್ ಪ್ರತಿ ತಿಂಗಳು ಕರೆಂಟ್ ಅಫೇರ್ಸ್ ಅಲ್ಲಿ ಏನಾದ್ರು ಇಂಪಾರ್ಟೆಂಟ್ ನ್ಯೂಸ್ ಇಲ್ಲ ಅಂದ್ರೂ ಕೂಡ 100 ಪೇಜ್ ಮಾಡ್ಬೇಕು ಅವರು. ಅಂಡ್ ಇನ್ನೂ ಒಂದಿದೆ ಮ್ಯಾಗ್ಝಿನ್ ಅಲ್ಲಿ, ನಮ್ಮ ಮ್ಯಾಗ್ಝಿನ್ ಅಂದ್ರೆ 30 ಬಂದಿತ್ತು 40 ಬಂದಿತ್ತು ಅಂತ ಹಾಕಬೇಕು. ಯಾರೇ ಆಗ್ಲಿ, ಅದು ಇನ್ನು ಒಂದು ಸ್ವಾರ್ಥತೆ ಇರುತ್ತಲ್ಲ. ನಮ್ಮ ಕೋಚಿಂಗ್ ನಮ್ದೊಂದೇನೋ ಸ್ವಾರ್ಥತೆ ಇರುತ್ತೆ, ನಿಮ್ಮ ಕೋಚಿಂಗ್ ನಿಮ್ದೊಂದೇನೋ ಸ್ವಾರ್ಥತೆ ಇರುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಎಲ್ಲ ಇನ್ಫಾರ್ಮೇಶನ್ ಏನ್ ಕೊಡ್ಬೇಕು ಎಲ್ಲ ತುಂಬಿಸಿರ್ತಾರೆ. ನೀವೇನ್ ಓದ್ಬೇಕು ಅದನ್ನ ಚೂಸ್ ಮಾಡ್ಬೇಕು. ಈಗ ಕರೆಂಟ್ ಅಫೇರ್ಸ್ ನಾನು ಕೂತಿದ್ದೀನಿ, ಇದು ಪೊಲಿಟಿಕ್ ಕರೆಂಟ್ ಅಫೇರ್ಸ್. ನಾನು ಆಲ್ರೆಡಿ ಪೊಲಿಟಿಕ್ ಕಾನ್ಸೆಪ್ಟ್ ಎಲ್ಲ ಕೂಡ ನೀಟಾಗಿ ಓದಿದ್ದೀನಿ. ಅದಕ್ಕೆ ಟೈಮ್ ಕೊಟ್ಟಿದ್ನಲ್ಲ ಅವಾಗ ಓದಿದ್ದೀನಿ. ಹೇಗೇನ್ ಕರೆಂಟ್ ಅಫೇರ್ಸ್ ಅಲ್ಲಿ ಆ ಬೇಸಿಕ್ಸ್ನೇ ಕೊಟ್ಟವ್ರೆ. ಏನ್ ಕೊಟ್ಟವ್ರಿ? ಆರ್ಟಿಕಲ್ 22 ಪ್ರೊಟೆಕ್ಷನ್ ಅಗೇನ್ಸ್ಟ್ ಆರ್ಬಿಟರಿ ಅರೆಸ್ಟ್ ಅಂಡ್ ಡಿಟೆನ್ಷನ್, ಮುಂಜಾಗ್ರತಾ ಬಂಧನ. ಆರ್ಟಿಕಲ್ 22 ಇದು ನಾನು ಕ್ಲಾಸಲ್ಲಿ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನನ್ನ ಸ್ಟೂಡೆಂಟ್ಸ್ ಅಲ್ಲಿ ಓದಿರ್ತೀರಾ. ಹೇಗೇನು ಇಲ್ಲಿ ಬಂದು ಆರ್ಟಿಕಲ್ 22 ನೀವು ತಮಗೆ ಆಲ್ರೆಡಿ ಗೊತ್ತಿದೆ. ಮುಂಜಾಗ್ರತಾ ಬಂಧನ ಮಾಡಿದ್ರೆ ಅಂದ್ರೆ ಅವ್ನಿಗೆ ಇನ್ಫಾರ್ಮ್ ಮಾಡಬೇಕು, ಯಾವ ಗ್ರೌಂಡ್ ಮೇಲೆ ನಿನ್ಗೆ ಅರೆಸ್ಟ್ ಮಾಡಿದೀವಿ ಅಂತ ಯೂಶಲಿ ಇನ್ಫಾರ್ಮ್ ಮಾಡ್ಬೇಕಾಗುತ್ತೆ. ಬಟ್ ಸಮ್ ಟೈಮ್ಸ್ ದೇಶದ ಭದ್ರತೆಗೆ ತೊಂದರೆ ಆಗ್ತಿದ್ರೆ ಇನ್ಫಾರ್ಮ್ ಮಾಡೋ ಅಗತ್ಯ ಇರಲ್ಲ. ನೆಕ್ಸ್ಟ್ ಅವ್ರು ಯಾರು ಲಾಯರ್ ಬಂದ್ರೆ ಭೇಟಿ ಆಗ್ಲಿಕ್ಕೆ ಬಿಡಬೇಕು. ಯಾರು ಅರೆಸ್ಟ್ ಮಾಡಿದ್ರೆ, ಬರೀ ಅರೆಸ್ಟ್ ಏನಾದ್ರು ಮಾಡಿದ್ದಾರೆ ಅಂದ್ರೆ ಅವ್ನಿಗೆ ವಿತಿನ್ 24 hours ಒಳಗಡೆ ನ್ಯಾಯಾಲಯಕ್ಕೆ ಸಲ್ಲಿಸ್ಬೇಕು. ಸೊ ಆ ರೀತಿ ನಾರ್ಮಲ್ ಆಗಿ ಏನಾದ್ರು ಅರೆಸ್ಟ್ ಮಾಡಿದೀವಿ ಅಂದ್ರೆ, ಮುಂಜಾಗ್ರತಾ ಬಂಧನ ನಾರ್ಮಲ್ ಆಗಿ ಮಾಡಿದೀವಿ ಅಂದ್ರೆ ಅವ್ನಿಗೆ ಇನ್ಫಾರ್ಮ್ ಮಾಡಬೇಕು. ಈ ರೀತಿ ಮುಂಜಾಗ್ರತಾ ಬಂಧನ ಮಾಡಿದ್ವಿ ಅಂದ್ರೆ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಇಟ್ಕೋಬಹುದು? 3 months ವರೆಗೂ. ಮೋರ್ ದೆನ್ 3 months ಅಂದ್ರೆ ಒಂದು ಬೋರ್ಡ್ ಇರುತ್ತೆ, ಅವ್ರ ಪರ್ಮಿಷನ್ ತೆಗೆದು. ಇದೆಲ್ಲ ನಾನು ಎಲ್ಲಿ ಓದಿದ್ದೀನಿ? ಪೊಲಿಟಿಲಿ ಓದಿದ್ದೀನಿ. ಹೇಗೆ ನೀವು ಕರೆಂಟ್ ಅಫೇರ್ಸ್ ಅಲ್ಲಿ ಕೊಟ್ಟಿದ್ದಾರೆ. ನಾನು ಕೂತ್ಕೊಂಡು ಇದನ್ನೆಲ್ಲ ಓದ್ಬೇಕಾ? ರೈಟ್ ಟು ಬಿ ಇನ್ಫಾರ್ಮ್ಡ್, ರೈಟ್ ಟು ಬಿ ಕನ್ಸಲ್ಟ್ ಅಂಡ್ ಡಿಫೆಂಡ್, ರೈಟ್ ಟು ಬಿ ಅಗೇನೆಸ್ಟ್ ಬಿಹೈಂಡ್ 24 hours ಇರಂಗಿಲ್ಲ, ರೈಟ್ ಟು ಬಿ ಪ್ರೊಡ್ಯೂಸ್ಡ್ ಬಿಫೋರ್ ದ ಮ್ಯಾಜಿಸ್ಟ್ರೇಟ್ ವಿದಿನ್ 24 hours. ಇದನ್ನ ಏನು ಓದ್ಬೇಕಾ? ನಾನು ಆಲ್ರೆಡಿ ಪೊಲಿಟಿಲಿ ಓದಿದ್ದೀನಿ. ನಾನು ಡೀಪ್ ಆಗಿ ಕ್ಲಾಸ್ ಬೈ ಕ್ಲಾಸ್ ಮಾಡ್ಕೊಟ್ಟಿದ್ದೀನಿ ನನ್ನ ಕ್ಲಾಸ್ ಕೇಳಿರೋಕೆ. ಸೊ ನಾಟ್ ನೆಸೆಸರಿ, ಕಾಟಾಕಳಿ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ನೋಡಿ, 3 months ಅಡ್ವೈಸರಿ ಬೋರ್ಡ್ 3 months ಮೇಲೆ ಆ ರೀತಿ ಮುಂಜಾಗ್ರತೆ ಅರೆಸ್ಟ್ ಮಾಡ್ಬೇಕು ಅಂದ್ರೆ ಅವನ್ನ ಅಡ್ವೈಸರಿ ಬೋರ್ಡ್ ಪರ್ಮಿಷನ್ ಬೇಕು. ಇದನ್ನ ನಾನು 1 hour ಮಾಡಿದ್ದೀನಿ, ಜಸ್ಟ್ ಒಂದು ಆರ್ಟಿಕಲ್ ಡೀಪ್ ಆಗಿ. ಸೊ ಇದನ್ನೆಲ್ಲ ಓದ್ಬೇಕಾ? ನಾಟ್ ನೆಸೆಸರಿ. ಏನ್ ಓದ್ಬೇಕು ಸರ್? ರೆಲೆವೆಂಟ್ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಅಂತ ಐತೆ, ಇದು ನನ್ನ ಕ್ಲಾಸಲ್ಲಿ ಮಾಡಿರಲ್ಲ. ಸೊ ಆಗ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಕೇಸ್ ಬರ್ತವೆ? ಆರ್ಟಿಕಲ್ 22 ಪ್ರಿವೆಂಟಿವ್ ಡಿಟೆನ್ಷನ್ಸ್, ಮುಂಜಾಗ್ರತಾ ಬಂಧನಕ್ಕೆ ಸಂಬಂಧಪಟ್ಟಂತೆ DK ಬಸು ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಬರುತ್ತೆ. ಈ ಒಂದು ಪ್ರಕರಣದಲ್ಲಿ ಈ ಕೇಸಲ್ಲಿ ಏನ್ ಹೇಳ್ತು? ಗೈಡ್ ಲೈನ್ಸ್ ಅನ್ನ ಕೊಡ್ತು. ಯಾವುದಕ್ಕೆ? ಅರೆಸ್ಟ್ ಪ್ರೊಸೀಜರ್, ನೀವ್ ಹೆಂಗ್ ಅರೆಸ್ಟ್ ಮಾಡ್ಬೇಕು ಅನ್ನೋದಕ್ಕೊಂದು ಗೈಡ್ ಲೈನ್ಸ್ ಕೊಡ್ತು. ಸೊ ಇದನ್ನ ಹೈಲೈಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಯಾವುದು ಬೇಡ, ಅಲ್ಲಿಗೆ 1 page ನೋಡ್ರಿ. ಇದು 1 page ಅಲ್ಲಿ ಇದೆ, ಪ್ರೊಟೆಕ್ಷನ್ ಅಗೇನ್ಸ್ಟ್ ಆರ್ಬಿಟ್ರಿ ಅಂಡ್ ಅರೆಸ್ಟ್. ನಾವು ನೆಕ್ಸ್ಟ್ ವಿಷನ್ ಬೇಕಾದ್ರೆ ಆರ್ಟಿಕಲ್ 22 ಕರೆಂಟ್ ಅಫೇರ್ಸ್ ಅಲ್ಲಿ ಇದೆಯಪ್ಪ, ನಾನು ಪೊಲಿಟಿಲ್ ನೀಟಾಗಿ ಓದ್ಕೋತೀನಿ, ಇಷ್ಟೇ. ಇದೆಲ್ಲ ಬೇಡ ಸರ್, ನನಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇಲ್ಲ ಸರ್, 1 line ಓದಿದಿ ಸರ್ ಅಂತವ್ರು ಓದ್ಕೊಳ್ಳಿ, ತೊಂದ್ರೆ ಇಲ್ಲ.
ನನ್ನ ಸ್ಟೂಡೆಂಟ್ಸ್ ನಾನು ಹೇಳೋದು ಓದ್ಬೇಡಿ, ಬಿಕಾಸ್ ನಾನು ಇದಕ್ಕಿಂತ ಡೀಪಾಗಿ ಮಾಡ್ಕೊಟ್ಟಿದ್ದೀನಿ. ಎಗೈನ್ ಇಲ್ಲೊಂದ್ಸತಿ ಯಾಕೆ ಕರೆಂಟ್ ಅಫೇರ್ಸ್ಗೆ ಅಂತ ಟೈಮ್ ಕೊಟ್ಟಿದ್ದೀನಿ, ಕರೆಂಟ್ ಅಫೇರ್ಸ್ ಓದಿ. ಸೊ ಈಗ ಗೊತ್ತಾಯ್ತು ತಮಗೆ ಎರಡನೇ ಪ್ಯಾಟ್ರನು ಏನು, ಅನ್ನೆಸೆಸರಿ ಸ್ಟಾಟಿಕ್ ಏನಾದ್ರು ಕೊಟ್ಟಿದ್ರೆ ನೀವು ಸ್ಟಾಟಿಕಲ್ಲಿ ತುಂಬಾ ಸ್ಟ್ರಾಂಗ್ ಇರ್ತೀರಾ. ಸಬ್ಜೆಕ್ಟ್ ವೈಸ್ ಓದ್ಬೇಕಾದ್ರೆ ಟೈಮ್ ಕೊಟ್ಟಿದೀವಿ ನಾವು ಅದಕ್ಕೆ. ಕರೆಂಟ್ ಅಫೇರ್ಸ್ ಟೈಮಲ್ಲಿ ಸ್ಟಾಟಿಕ್ ಅನ್ನು ಓದಬಾರ್ದು, ಕಾಟ ಕೊಡಿ. ಸರ್ ಓದೋರು ಏನಾಗುತ್ತೆ ಬಿಡಿ ಸರ್, ಓದ್ತೀವಿ, ನಿಮ್ ಇಷ್ಟ, ಓದ್ಕೊಳ್ಳಿ, ತೊಂದರೆ ಇಲ್ಲ. ತುಂಬಾ ಬುದ್ಧಿವಂತರಿಗೆ ಏನು ಹೇಳ್ಬಾರ್ದು. ಇವತ್ತಾಗಿರ್ತಕ್ಕಂಥದ್ದು ಇದೆ, ನಮ್ಗೆಲ್ಲವೂ ಗೊತ್ತಿದೆ ಅಂತ ನಾವೇನ್ ತಿಳ್ಕೊಂಡಿದೀವೋ ಇದೇ ತಪ್ಪು. ಮಕ್ಳಿಗೆ ನೀವೇನೇ ಹೇಳ್ಕೊಟ್ರು ಫಾಸ್ಟ್ ಆಗಿ ಕಲಿತಾರೆ. ಯಾಕೆಂದ್ರೆ ಕ್ಯೂರಿಯಾಸಿಟಿ, ಏನ್ ಹೇಳ್ಕೊಟ್ರು ಅಕ್ಸೆಪ್ಟ್ ಮಾಡ್ಕೊತಾರೆ. ಅರ್ಧ ಬರ್ಧ ತಿಳಿದವ್ರಿಗೆ ನಾವೆಲ್ಲ ಗೊತ್ತಿದೀವಿ ಅನ್ಕೊಂಡಿರ್ತಾರೆ, ಏನ್ ಹೇಳಿದ್ರು ಅಕ್ಸೆಪ್ಟ್ ಮಾಡ್ಕೊಳಲ್ಲ. ನಾನು ಮನುಷ್ಯನ ಬ್ರೈನ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಸೊ ಯಾವ ಸ್ಟೂಡೆಂಟ್ಸ್ಗೆ ಏನ್ ಮಾಡ್ಬೇಕು, ಯಾರ್ಗೆ ಹೆಂಗ್ ರಿಯಾಕ್ಷನ್ ಕೊಡ್ಬೇಕು ಗೊತ್ತು, ಸೈಲೆಂಟ್ ಆಗಿರ್ತೇನೆ. ನೀವ್ ಹೆಂಗ್ ಅನ್ಸುತ್ತೆ ಹಂಗ್ ಮಾಡ್ಬೋದು. ನಾನು ಹೇಳ್ಕೊಡ್ತಿರೋದ್ರಲ್ಲಿ ಲಾಜಿಕ್ ಇದ್ರೆ ಫಾಲೋ ಮಾಡಿ. ನೆಕ್ಸ್ಟ್ ನೋಡ್ರಿ, ಇದು ಕರೆಂಟ್ ಅಫೇರ್ಸ್ ಇದೆ. 1 ಪೇಜ್ ಕಂಪ್ಲೀಟ್ ಇದೆ. ಯಾವ್ದಕ್ಕೆ ಸಂಬಂಧಪಟ್ಟಂಗೆ, 0 ಅವರ್ಗೆ ಸಂಬಂಧಪಟ್ಟಂತೆ. ನಾನು ಪಾರ್ಲಿಮೆಂಟರಿ ಡಿವೈಸಸ್ ಅಂತ ಹೇಳಿ ಸಂಸತ್ತಿನಲ್ಲಿರತಕ್ಕಂತಹ ಒಂದಷ್ಟು ಯಾವ್ದು ಡಿವೈಸಸ್ ಬಗ್ಗೆ ನಾನು ಹೇಳ್ಕೊಟ್ಟಿದ್ದೀನಿ. ಇದು ಎಲ್ಲನೂ ಹೇಳ್ಕೊಟ್ಟಿದ್ದೀನಿ. 0 ಅವರು, ಕ್ವಶನ್ ಅವರು ಎಲ್ಲವೂ ಕೂಡ ಹೇಳ್ಕೊಟ್ಟಿದ್ದೀನಿ. ಹೇಗೆ ನೀವು ಓದ್ಬೇಕಂದ್ರೆ 0 ಅವರ್ ಇಸ್ ದ ಟೈಮ್ ಇಮಿಡಿಯೇಟ್ಲಿ ಆಫ್ಟರ್ ದ ಕ್ವಶನ್ ಅವರ್. ಕ್ವಶನ್ ಅವರ್ ಪ್ರಶ್ನೆಯ ವೇಳೆಯ ನಂತರ 0 ಶೂನ್ಯ ವೇಳೆಯು ಶುರುವಾಗುತ್ತದೆ. ಓದ್ಬೇಕಾ? ನಾಟ್ ನೆಸೆಸರಿ. ನಾನು ಹೇಳಿದ್ದೀನಿ, ಕಾನ್ಸ್ಟಿಟ್ಯೂಷನ್ ಪಾಠ ಮಾಡೋಕೆ ಹೇಳಿದ್ದೀನಿ. ದಿಸ್ ಇಸ್ ನಾಟ್ ಮೆನ್ಷನ್ ಇನ್ ದ ಕಾನ್ಸ್ಟಿಟ್ಯೂಷನ್. ದೀಸ್ ಡಿವೈಸಸ್ ಆರ್ ನಾಟ್ ಮೆನ್ಷನ್ ಇನ್ ದ ಕಾನ್ಸ್ಟಿಟ್ಯೂಷನ್. ಇವೆಲ್ಲವೂ ಕೂಡ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಆಗಿಲ್ಲ. ನಾನು ರಿಯಲ್ ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡೆ ನಿಮಗೆ ಪಾಠ ಮಾಡಿದ್ದೀನಿ. ಮತ್ತೆ ಎಲ್ಲಿದಾವೆ ಸರ್ ಇದು ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಆಗಿದೆ, ಅಲ್ಲೆಲ್ಲ ಇದು ಕೊಟ್ಟಿದ್ದಾರೆ, ಅವೆಲ್ಲ ಓದ್ಬೇಕಾ? ನೋ. ಸೊ ನೆಕ್ಸ್ಟ್ ಏನ್ ಹಿಂಗಂದ್ರೆ, ಕ್ವಶನ್ ಅವರ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಯೂಶಲಿ 11 ಗಂಟೆಗೆ ಇದು ಸೆಷನ್ ಸ್ಟಾರ್ಟ್ ಆಗುತ್ತೆ. 11ರಿಂದ 1 ಕ್ವಶನ್ ಅವರ್ ಇರುತ್ತೆ. ಇಮಿಡಿಯೇಟ್ಲಿ ಕ್ವಶನ್ ಅವರ್ ಆದ್ಮೇಲೆ 0 ಅವರ್ ಶುರು ಆಗುತ್ತೆ. ಇಟ್ ಮೀನ್ಸ್ 12 ಗಂಟೆಗೆ. ಅವನ್ನೆಲ್ಲ ಓದ್ಬೇಕಾ? ನಾನು ಎಕ್ಸ್ಪ್ಲೈನ್ ಮಾಡ್ಕೊಟ್ಟಿದ್ದೀನಿ. ನಾಟ್ ನೆಸೆಸರಿ. ನಾಟ್ ಮೆನ್ಷನ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದ್ಬೇಕಾ? ನಾಟ್ ನೆಸೆಸರಿ. ಸೊ ಕಂಪ್ಲೀಟ್ ಆಗಿ ಇದು ಬೇಕಿಲ್ಲ, ಬಿಕಾಸ್ ನಾನು ಆಲ್ರೆಡಿ ಕ್ಲಾಸ್ ಅಲ್ಲಿ ಇದಕ್ಕಿಂತ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ಅಡ್ಜೋರ್ನ್ಮೆಂಟ್ ಸಿನೆ ಡೈ, ತಮ್ಗೆ ಇದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ. ಸೊ ಅಡ್ಜೋರ್ನ್ಮೆಂಟ್ ಸಿನೆ ಡೈ, ಈಗ ಒಂದು ಸೆಷನ್ ನಡೀತಾ ಇರುತ್ತಪ್ಪ, ಸೆಷನ್ ನಡೀತಾ ಇರುತ್ತೆ, ಊಟಕ್ಕೆ ಟೈಮ್ ಆಯ್ತು. ಅವಾಗ ಏನ್ ಮಾಡ್ತಾರೆ? ಅಡ್ಜೋರ್ನ್ಮೆಂಟ್, 2 ಗಂಟೆಗೆ ಮತ್ತೆ ಅಧಿವೇಶನವನ್ನು ಮುಂದೂಡಲಾಗಿದೆ ಅಂತ ಹೇಳ್ತಾರೆ ಸಭಾಧ್ಯಕ್ಷರು, ಸ್ಪೀಕರು. 2 ಗಂಟೆವರೆಗೂ ಊಟ ಮಾಡ್ಕೋಬೇಕು, 2 ಗಂಟೆ ಬಂದು ಕೂತ್ಕೋಬೇಕು. ಇದು ಅಡ್ಜೋರ್ನ್ಮೆಂಟ್. ಅಡ್ಜೋರ್ನ್ಮೆಂಟ್ ಸಿನೆ ಡೈ ಅಂದ್ರೆ ಹೇಳು, ಸಭೆಯನ್ನ ಮುಂದೂಡಲಾಗಿದೆ. ಮತ್ತೆ ಯಾವಾಗ ಬರ್ತೀವೋ ಗೊತ್ತಿಲ್ಲ, ಅಂದ್ರೆ ಇನ್ಡಿಫಿನಿಟ್ ಪೀರಿಯಡ್, ಅನಿರ್ದಿಷ್ಟಾವಧಿಯ ಕಾಲದವರೆಗೆ ಮುಂದೂಡಿದ್ರೆ ಸಭೆಯನ್ನ, ಆಗ ಅಡ್ಜೋರ್ನ್ಮೆಂಟ್ ಸಿನೆ ಡೈ. ಯೂಶಲಿ ಇದನ್ನ ಯಾವಾಗ ಸರ್ ಬಳಸ್ತೀವಿ? ಸಿಂಪಲ್ ರೀ, ಯಾವ್ದೋ ಒಂದು ಚಳಿಗಾಲದ ಅಧಿವೇಶನ ನಡೀತಾ ಇದೆ, ಇವತ್ತಿಗೆ ಅಧಿವೇಶನ ಲಾಸ್ಟ್ ಅನ್ಕೊಳ್ಳಿ, ಅಧಿವೇಶನ ಇವತ್ತು ಎಂಡ್ ಆಗುತ್ತೆ ಅಂತ ಹೇಳಿ ಹೇಳ್ತಕ್ಕಂಥ ರೈಟ್ಸ್ ಯಾರಿಗೆಲ್ಲ ಪ್ರೊರೋಗೇಷನ್ ಮಾಡೋದು ಮತ್ತೆ ಅದನ್ನ ಎಂಡ್ ಮಾಡೋದು ಯಾರಿಗಿರ್ತಕ್ಕಂಥ? ಪ್ರೆಸಿಡೆಂಟ್ಗೆ ಇರೋದು. ಸೊ ಇಲ್ಲಿ ಲೋಕಸಭೆಯಲ್ಲಿ ನಡೀತಾ ಇದೆ, ಬಟ್ ಈಗ ಮುಂದೂಡ್ಬೋದು, ಈಗ ಊಟದ ಟೈಮ್ಗೆ ಮುಂದೂಡ್ಬೋದು. ಅದೇ ರೀತಿ ಈಗ ಎಂಡ್ ಆಗುತ್ತೆ, ಇವತ್ತು ನಾಳೆಯಿಂದ ಇರಲ್ಲ. ಅದಕ್ಕೇನ್ ಮಾಡ್ತಾರೆ? ಅಲ್ಲಿರ್ತಕ್ಕಂಥ ಸ್ಪೀಕರು ಅಡ್ಜೋರ್ನ್ಮೆಂಟ್ ಸಿನೆ ಡೈ ಅಂದ್ರೆ ಅನಿರ್ದಿಷ್ಟಾವಧಿ ಕಾಲದವರೆಗೆ ಇದನ್ನ ಮುಂದೂಡಲಾಗಿದೆ ಅಂತ ಹೇಳ್ತಾರೆ. ಅಲ್ಲಿಗೆ ಎಂಡ್ ಆಯ್ತು ಅಂತ ಅರ್ಥ. ಆಗ ಪ್ರೆಸಿಡೆಂಟ್ ಬಂದು ಹೇಳ್ಬಿಡ್ತಾರೆ, ನೋಡಪ್ಪ ಈ ಸೆಷನ್ ಅಧಿವೇಶನ ಮುಕ್ತಾಯ, ಎಂಡ್ ಆಯ್ತು, ಇಷ್ಟೇ. ಸೊ ಅದನ್ನ ಮತ್ತೆ ಇಲ್ಲಿ ಓದ್ಬೇಕಾ? ಇದನ್ನ ನಾನು 1 ಅವರ್ ಹೇಳ್ಕೊಟ್ಟಿದ್ದೀನಿ ನಿಮಗೆ ಕ್ಲಾಸಲ್ಲಿ. ಸೊ ಈ ರೀತಿ ಕಂಪ್ಲೀಟ್ ಪೇಜ್ ಕಾಟ್ ಹಾಕೊಳ್ಳಿ. ಇಲ್ಲ ಸರ್ ನಾನು ಓದಿರೋದೇ 1 ಲೈನು ಸರ್, ಇವೆಲ್ಲ ಕೇಳೇ ಇಲ್ಲ ಸರ್ ಅಂದವ್ರಿಗೆ ನೀವು ಕರೆಂಟ್ ಅಫೇರ್ಸ್ ಓದಿದ್ರು ಅಂತ ಬಿಟ್ರು ಅಂದೆ. ಸ್ಟಾರ್ಟಿಂಗ್ಗೆ ನೀವು ಸ್ಟ್ರಾಂಗ್ ಇರಲ್ಲ, ಇದು ಇನ್ನೇನು ಓದ್ಕೋತೀರಾ, ಇನ್ನೇನು ಎಕ್ಸಾಮ್ ಪಾಸ್ ಆಗುತ್ತೆ. ಸೊ ನಾನು ಹೇಳೋದು ನಮ್ಮ ಸ್ಟೂಡೆಂಟ್ಸ್ ಆಗಲಿ ಬೇರೆ ಸ್ಟೂಡೆಂಟ್ಸ್ ಆಗಲಿ, 1 ಸರ್ ಹೇಳ್ತಿರೋದ್ರಲ್ಲಿ ನಿಜ ಇದೆ ಅಂದ್ರೆ ಅಕ್ಸೆಪ್ಟ್ ಮಾಡ್ಕೋಬೇಕು. ಇಲ್ಲ, ನಿಮ್ಮ ಮೈಂಡ್ ಬಗ್ಗೆ ನನಗೆ ಗೊತ್ತು, ಏನು ಕೆಲವರು ಓದಿರಲ್ಲ, ಅವ್ರೇನು ಅನ್ಕೋತಾರೆ, ಇವನೇನೋ ಹೇಳ್ತಾವನೆ, ಇವ್ನು ಅನ್ಕೊಂಡಿದ್ದೆ ಅವ್ನು ಸರಿ ಅನ್ಕೊಂಡವ್ನೆ ಅಂತ ನಿಮ್ಮ ಮೈಂಡ್ ಹೇಳುತ್ತೆ. ಯಾಕೆ ಹೇಳುತ್ತೆ? ನೀವು ಡೀಪಾಗಿ ಓದಿರಲ್ಲ. ನಾವು ಡೀಪಾಗಿ ಹೋದ್ರು ಅಂದಾಗ ಇಷ್ಟೆಲ್ಲ ನಮಗೆ ಬೇಕಾಗಿಲ್ಲ ಅಂತ ನಿಮ್ಗೆ ಯಾರೋ ಒಬ್ರು ಹೇಳ್ಕೊಟ್ಟಿರ್ತಾರೆ, ನೋಡು ಮಗ ನೀನ್ PC ಓದ್ತಿದ್ ಇಷ್ಟೇ ಓದು. ನಿಮ್ ಮೈಂಡ್ ಅದನ್ನ ತಿಳ್ಕೊಂಡಿದೆ ಅಂದ್ರೆ ಅದನ್ನೇ ಸತ್ಯ ಅಂತ ನೀವು ಬೇರೆಯವ್ರಿಗೂ ಹೇಳಕ್ ಟ್ರೈ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ನೆನ್ನೆ ನಮ್ಮ ಒಬ್ಬ ವಿದ್ಯಾರ್ಥಿ ಬಂದು ಸರ್ ನನ್ನ ಫ್ರೆಂಡ್ಗೆ ನಿಮ್ಮ ಕ್ಲಾಸ್ನ ತೋರಿಸ್ತೀವಿ ಸರ್, ಏನ್ ಸರ್ ಇಷ್ಟೊಂದು ಹೇಳ್ಕೊಡ್ತಾರೆ, ಇಷ್ಟೊಂದು ಬೇಕಾಗಿಲ್ಲ ಅಂತ. ಸರ್
ಅಂತ ಹೇಳ್ದ. ನಾನು ಕೇಳ್ದೆ ಅವನ್ನ, ನಿನ್ ಫ್ರೆಂಡ್ ಎಲ್ಲಪ್ಪ ಕೋಚಿಂಗ್ ತೆಗೆದುಕೊಂಡಿರೋದು ಅಂತ. ಎಲ್ಲೋ ಯಾವ್ದೋ ಒಂದು ಪ್ಲೇಸ್ ಯಾವ್ದೋ ಒಂದು ಕೋಚಿಂಗ್ ಸೆಂಟರ್ ಹೇಳ್ದ. ಅವಾಗ ನಾನು ಅವ್ನಿಗೆ ಹೇಳ್ದೆ, ಅವ್ನ್ದೇನೋ ತಪ್ಪಿಲ್ ಬಿಡಪ್ಪ, ಕರೆಕ್ಟಾಗಿ ಹೇಳವ್ನೆ. ಯಾಕೆ ಸರ್ ಹಿಂಗೆ ಹೇಳ್ತೀರಾ? ಹಂಗ ನಾವು ಜಾಸ್ತಿ ಓದ್ತಾ ಇದ್ದೀವಿ ಸರ್. ನಾನು ಅವ್ನಿಗೆ ಹೇಳ್ದೆ, ನೋಡು ನಮ್ಮ ಬ್ರೈನ್ ಏನ್ ಗೊತ್ತಾ, ನಾನು ಏನಾದ್ರು ಒಂದು ತಪ್ಪು ಮಾಡಿದ್ದೀನಿ, ಈಗ ನಾನು ಕಡಿಮೆ ಓದಿದ್ದೀನಿ ನಿನ್ ಕಡೆ, ನಾನು ಏನ್ ಅನ್ಕೋತೀನಿ, ಇಷ್ಟೇ ಸಾಕು ಗುರು, ಇದ್ರ ಮೇಲೆ ಓದೋದು ಬೇಡ. ನಾನ್ ನಂಬ್ಕೋತೀನಿ, ನನ್ನ ಬ್ರೈನ್ ಫಸ್ಟ್ ನಂಬ್ಕೊಳುತ್ತೆ, ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ನಂಬ್ಕೊಳುತ್ತೆ, ಆಮೇಲೆ ಇದು ನಂಬಂಗೆ ಪ್ರತಿಯೊಬ್ಬರಿಗೂ ಹೇಳ್ಕೊಂಡ್ ಬರ್ತೀನಿ. ಇದೇ ರೀತಿ ಲೈಬ್ರರಿಯಲ್ಲಿ ಹುಡುಗರು ಏನ್ ಮಾಡ್ತಾರೆ, ಸಿಂಪಲ್, ಅವ್ರಿಗೆ ಎಕನಾಮಿಕ್ ಕಾನ್ಸೆಪ್ಟ್ ಕ್ಲಾರಿಟಿ ಇರಲ್ಲ, ಎನ್ವೈರನ್ಮೆಂಟ್ ಕಾನ್ಸೆಪ್ಟ್ ಗೊತ್ತಿರಲ್ಲ. ಅವ್ರಿಗೆ ಗೊತ್ತಿಲ್ಲ ಅಂದಾಗ ನನಗೆ ಗೊತ್ತಿಲ್ಲ ಅಂತ ಹೇಳ್ಕೊಳಕ್ ಬೇಜಾರು. ಅವ್ರು ಏನ್ ಮಾಡ್ತಾರೆ, ಗುರು ಎಕನಾಮಿ ಎನ್ವೈರನ್ಮೆಂಟು ಕಾನ್ಸೆಪ್ಟ್ ಇಂದ ಬರಲ್ಲ ಗುರು, ಕರೆಂಟ್ ಅಫೇರ್ಸ್ ಇಂದ ಬರುತ್ತೆ, ಕರೆಂಟ್ ಅಫೇರ್ಸ್ ಓದು. ಮಗನೇ, ನಿನ್ಗೆ ಅಕೌಂಟ್ ಟೋನ್ ಅಂದ್ರೆ ಏನು ಅಂತ ಬೇಸಿಕ್ಸ್ ಗೊತ್ತಿಲ್ಲ, ಅಲ್ಲೆಲ್ಲ ಕರೆಂಟ್ ಅಫೇರ್ಸ್ ಅಲ್ಲಿ ಅಕೌಂಟ್ ಟೋನ್ ಅಂತ ವರ್ಡ್ ಯೂಸ್ ಮಾಡಿರ್ತಾನೆ, ಏನು ಅಂತೀಯ? ಈ ತ್ರೈಮಾಸಿಕದಲ್ಲಿ GDP ಇಷ್ಟಿದೆ ಅಂತ ಕೊಟ್ಟಿರ್ತಾನೆ ನ್ಯೂಸ್ ಪೇಪರ್ ಅಲ್ಲಿ, ನೀನ್ ವಾಟ್ ಇಸ್ ದ ಮೀನಿಂಗ್ ಆಫ್ GDP ಗೊತ್ತಿಲ್ಲ, ಬಯಟ್ ಮಾಡಿದ್ಯಾ, ಇನ್ನೇನ್ ಗೊತ್ತಾಗುತ್ತದ ನಿನ್ಗೆ? ಸೊ ಸಿಂಪಲ್ ನಾನು ಹೇಳ್ತಿರೋದು, ಒಂದು ಪ್ಯಾಟರ್ನ್ ಇದೆ ನಮ್ಮ ಮೈಂಡ್ದು, ನಾವು ತಪ್ಪನ್ನ ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಮತ್ತೇನ್ ಮಾಡ್ತೀವಿ, ತಪ್ಪು ಅಂತ ಹೇಳ್ದವ್ರನ್ನ ತಪ್ಪು ಅಂತ ಹೇಳ್ತೀವಿ. ನಾನೀಗ ತಪ್ಪು ಅಂತ ಹೇಳಿದ್ರೆ ನೀವೇ ಇವ್ನು ಯಾರೋ ಹೇಳ್ತಾವನೆ, ಇದು ಹುಚ್ಚಾಗುರು ಇವನು, ನನ್ನೇ ತಪ್ಪು ಅಂತ ಹೇಳ್ತೀರಾ. ದಿಸ್ ಈಸ್ ಯುವರ್ ಮೈಂಡ್ ಪ್ಯಾಟರ್ನ್. ಸೊ ನಿಮ್ ಮನೇಲೆ ಆಗ್ಲಿ, ನಿಮ್ಮ ರಿಲೇಶನ್ಶಿಪ್ ಅಲ್ಲೇ ಆಗ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ ಆಗ್ಲಿ, ಯಾರಾದ್ರೂ ಅವ್ನು ತಪ್ಪಿದ್ರು ಕೂಡ ಏನಾದ್ರು ವಾದ ಮಾಡ್ತಿದ್ದಾನೆ ಅಂದ್ರೆ ಸಿಂಪಲ್ ಅನ್ಕೊಳ್ಳಿ, ಅವನ್ ತಪ್ಪು ಅಂತ ಅವನು ಅದು ಸರಿ ಅನ್ಕೊಂಡಿರ್ತಾನೆ. ಆ ಮೈಂಡ್ ಅದ್ ಸರಿ ಅನ್ಕೊಂಡಿರೋದನ್ನ ಎಲ್ಲರಿಗೂ ಹೇಳ್ಕೊಂಡ್ ಬರ್ತಾ ಇರ್ತಾನೆ. ಸೊ ಈ ರೀತಿ ಆಯ್ತಲ್ವಾ. ನೆಕ್ಸ್ಟ್, ವಿಶ್ವಸಂಸ್ಥೆಯ ಭದ್ರತೆ ಮಂಡಳಿ ಕಾಯಂ ಸದಸ್ಯಕ್ಕೆ ಭಾರತದ ಹಕ್ಕು ಮಂಡನೆ. ತಮಗೆ ಗೊತ್ತಿದೆ ರೀ, ಸೆಕ್ಯೂರಿಟಿ ಕೌನ್ಸಿಲ್ ಭದ್ರತಾ ಮಂಡಳಿಗೆ 5 ಕಾಯಂ ಸದಸ್ಯರಿದ್ದಾರೆ ಅಂತ ತಮಗೆ ಗೊತ್ತು. ಸೊ 5 ಯಾರ್ಯಾರಿದ್ದಾರೆ, ಚೀನಾ, ಫ್ರಾನ್ಸ್, ರಷ್ಯಾ, ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟ್ಸ್, 5 ರಾಜ್ಯ. ಹುಡ್ತಾಗಿಂದ ಓದಿದಿರಿ ಇವನ್ನ. ಸೊ ನಮ್ ಇಂಡಿಯಾನು ಇದಕ್ಕೆ ಪರ್ಮನೆಂಟ್ ಮೆಂಬರ್ ಆಗ್ಬೇಕು, ಕಾಯಂ ಸದಸ್ಯ ಆಗ್ಬೇಕು, ತುಂಬಾ ವರ್ಷದಿಂದ ಟ್ರೈ ಮಾಡ್ತಿದೆ ಅಂತ ನೀವು ಹೈಸ್ಕೂಲ್ ಆಗಿಂದ ಕೇಳ್ಕೊಂಡ್ ಬಂದಿದ್ದೀರಾ. ಈಗ ಕಾಯಂ ಸ್ಥಾನಕ್ಕೆ ಭಾರತದ ಹಕ್ಕು ಮಂಡನೆ ಮಾಡಿದ್, ನಾವು ಕಾಯಂ ಸದಸ್ಯ ಆಗ್ತೀವಿ ಅಂತ ಹೇಳಿ ಅದನ್ನ ಇಬ್ರು ಬೆಂಬಲಿಸಿದವ್ರೆ, ಯಾರು? ಕುವೈತ್ ಮತ್ತೆ ಫ್ರಾನ್ಸ್. ಸೊ ಇವರಿಬ್ರಿಗೂ ಇದನ್ನ ಹೈಲೈಟ್ ಮಾಡ್ಕೊಳ್ಳಿ, ಕಾಯಂ ಸ್ಥಾನಕ್ಕೆ ಭಾರತ ಹಕ್ಕು ಮಂಡನೆ ಆಗಿದೆ ಅನ್ನೋದು ಹೈಲೈಟ್ ಮಾಡ್ಕೊಳ್ಳಿ. ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಬೇಕು. ಯಾವ್ದ್ರ ಬಗ್ಗೆ? ವಿಶ್ವಸಂಸ್ಥೆ ಭದ್ರತಾ ಮಂಡಳಿಗೆ ಕಾಯಂ ಸದಸ್ಯ ಅಲ್ವಾ, ಸೊ ಭದ್ರತಾ ಮಂಡಳಿ ಬಗ್ಗೆ ತಿಳ್ಕೊಬೇಕು. ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಬಗ್ಗೆ ಯಾವ ಪ್ರಾರಂಭ ಆಗಿದೆ ಅದಕ್ಕೆ ಹೈಲೈಟ್ ಮಾಡಿ. 1945ರಲ್ಲಿ. ಎಲ್ಲಿದೆ ಕೇಂದ್ರ ಕಚೇರಿ? ನ್ಯೂಯಾರ್ಕ್ ಅಲ್ಲಿ. ತಮಗೆ ಗೊತ್ತು, ಕೆಳಗಡೆ ಕೊಟ್ಟಿದ್ದಾರೆ ಇದ್ರ ಉದ್ದೇಶ ಏನು ಅಂತೇಳಿ, ಶಾಂತಿ ಮತ್ತೆ ಭದ್ರತೆಯನ್ನ ಕಾಪಾಡೋದು. ಅದಕ್ಕೆ ಹೈಲೈಟ್ ಮಾಡ್ಬೇಕಾ? ನಾಟ್ ನೆಸೆಸರಿ. ಯಾಕೆ ಸರ್ ಬೇಡ? ಹೆಸರಲ್ಲೇ ಇದೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ. ಈಗ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಹೆಸರಲ್ಲೇ ಭದ್ರತೆ ಅಂತ ಇದೆ. ಅದ್ರ ಉದ್ದೇಶ ಏನು? ಶಾಂತಿ ಭದ್ರತೆಯನ್ನ ಕಾಪಾಡುವುದು. ಯಾಕೇನೆ ಇಲ್ಲಿ ನಾವು ಶಾಂತಿ ಭದ್ರತೆ ಕಾಪಾಡೋದು ಅಂತ ಹೇಳಿ ಹೈಲೈಟ್ ಮಾಡ್ಬೇಕಾ? ಅದಕ್ಕೆ ಇಂಟು ಹಾಕಳಿ. ನಾನು ಫ್ರೇಮ್ಸ್ ಎಕನಾಮಿ ಅಂತ ಹೇಳಿ ಬುಕ್ ಬಿಟ್ಟಿದ್ದೀನಿ ಅನ್ಕೊಳ್ಳಿ. ನಾನು ಮತ್ತೆ ಇದು ಅರ್ಥಶಾಸ್ತ್ರದ ಪುಸ್ತಕ ಅಂತ ಕೆಳಗಡೆ ಬರೆಯೋ ಅವಶ್ಯಕತೆ ಇದೆ ಇಲ್ಲ, ಫ್ರೇಮ್ಸ್ ಎಕನಾಮಿ ಅಂತ ಹಾಕಿದ್ದೀನಲ್ವಾ. ಹಂಗೆ ಭದ್ರತಾ ಮಂಡಳಿ ಅಂತ ಇದೆಯಲ್ವಾ, ಭದ್ರತೆ ಶಾಂತಿಯನ್ನ ಕಾಪಾಡೋದು ಬೇಡ. ಇದಕ್ಕಿಷ್ಟು ಹೈಲೈಟ್ ಮಾಡ್ಕೊಂಡ್ರಲ್ವಾ. ನೆಕ್ಸ್ಟ್, ಭಾರತ ಶಾಶ್ವತ ಸ್ಥಾನ ಹೇಗ್ ಬೇಕು? ಯಾಕ್ರಿ ಬೇಕು ಶಾಶ್ವತ ಸ್ಥಾನ? ಈಗ ಪ್ರಿಲಿಮ್ಸ್ಗೆ ಓದ್ತಾ ಇದ್ರೆ ಇದನ್ನು ಓದ್ಬೇಡಿ, ನಿಮ್ಮ ಮೈನ್ಸ್ಗೆ ಅಥವಾ PSI ಎಸ್ಸೆಗೆ ಓದ್ತೀವ ಅಂದ್ರೆ ಓದ್ಕೊಳ್ಳಿ. ಸೊ ಈ ರೀತಿ ನಿಮ್ಗೆ ಯಾವುದೇ ಕರೆಂಟ್ ಅಫೇರ್ಸ್ ಅಲ್ಲಿ ಇಂಪಾರ್ಟೆನ್ಸ್, ಮಹತ್ವಗಳು ಅಂತ ಕೊಟ್ಟಿದ್ದು, ಅಡ್ವಾಂಟೇಜಸ್ ಉಪಯೋಗಗಳು, ಡಿಸ್ಅಡ್ವಾಂಟೇಜಸ್ ಅಂತ ಕೊಟ್ಟಿದ್ರೆ ಅವು ನಿಮ್ಮ ಪ್ರಿಲಿಮ್ಸ್ಗೆ ಬೇಕಾಗಿಲ್ಲ. ಏನಕ್ಕೆ ಬೇಕು? ಮೇನ್ಸಿಗೆ ಬೇಕು. ಸೊ ಸ್ಟೇಟ್ಮೆಂಟ್ ವೈಸ್ ಕೇಳ್ಬೋದು, ರೇರ್ ಅವನ್ ಯೂಸ್ ಮಾಡಿ ಕೇಳೋದು. ಸೊ ಈಗ ಭಾರತಕ್ಕೆ ಶಾಶ್ವತ ಸ್ಥಾನ ಯಾಕೆ ಬೇಕ್ರಿ? ನೋಡಿ, ನಮ್ದು ತುಂಬಾ ಜನಸಂಖ್ಯೆ ಜಾಸ್ತಿ ಇದೆ, ನಾವು ಟಾಪ್ 5 GDP ಅಲ್ಲಿ ಇದೀವಿ, ಇವೆಲ್ಲ ಕೊಟ್ಟಿದ್ದಾರೆ. ನಮ್ಮ ನಾಯಕತ್ವ ಚೆನ್ನಾಗಿದೆ, ಪ್ರಧಾನಮಂತ್ರಿ ಅವರು ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಸೊ ಇವೆಲ್ಲ ಕಾಮನ್ ಸೆನ್ಸು. ಹೇಗೇನ್ ನೀವು ಅದನ್ನ ಹೈಲೈಟ್ ಮಾಡೋ ಅಗತ್ಯ ಇಲ್ಲ. ಬಟ್ 2ಕ್ಕೆ ಹೈಲೈಟ್ ಮಾಡ್ಬೇಕು. ಇಲ್ಲಿ 5ನೇ ಅತಿ ಹೆಚ್ಚು GDP ಹೊಂದಿದ ರಾಷ್ಟ್ರ, ಅದಕ್ಕೊಂದು ಹೈಲೈಟ್ ಮಾಡಿ. G4 ಗುಂಪಿನ ನಾಯಕತ್ವವನ್ನ ನಾವು ವಹಿಸಿದ್ವಿ ಅಂತ ಹೇಳ್ತಾರೆ. ಸೊ ಸುಮ್ನೆ G4 ಗುಂಪು ಅಂದ್ರೆ ಏನು? ಭಾರತ, ಜಪಾನ್, ಬ್ರೆಜಿಲ್, ಜರ್ಮನಿ ಅಷ್ಟು ಮಾತ್ರ ಹೈಲೈಟ್ ಮಾಡ್ಕೊಳ್ಳಿ. ಇನ್ ಮಿಕ್ಕಿದ ಯಾವುದು ಬೇಡ. ಜನಸಂಖ್ಯೆ, ಪ್ರಾತಿನಿಧ್ಯ ಮತ್ತೆ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ದು, ಜನಸಂಖ್ಯೆ ಜಾಸ್ತಿ ಇದೆ ಅದಕ್ಕೋಸ್ಕರ ಸೇರಿಸ್ಕೊಳ್ಳಿ, ನಾಟ್ ನೆಸೆಸರಿ ಓದೋದು. ಉದಯೋನ್ಮುಖ ಆರ್ಥಿಕ ಶಕ್ತಿ ಟಾಪ್ 5 ಅಲ್ಲಿ ಇದೆ ಅಂತ ನಮಗೆ ಗೊತ್ತು, ಮತ್ತೆ ಅಗೈನ್ ನಾಟ್ ನೆಸೆಸರಿ. ನೆಕ್ಸ್ಟ್, ಜಾಗತಿಕ ಕಾರ್ಯತಂತ್ರದ ಸಂಬಂಧದಲ್ಲಿ ಸಮತೋಲನ. ಜಗತ್ತಿನಲ್ಲಿ ನಾವೆಲ್ಲರೂ ಜೊತೆ ಸಮತೋಲನದಿಂದ ಇದ್ದೀವಿ, ಶಾಂತಿಯಿಂದ ಇದ್ದೀವಿ, ಅದ್ ನಮಗೆ ಗೊತ್ತು, ಅಗೈನ್ ಓದ್ಬೇಕಾ? ಸೊ ನೆಕ್ಸ್ಟ್, ಭಾರತದ ಸೇರ್ಪಡೆಗೆ ಅಡೆತಡೆಗಳು. ನಮ್ಮ ಭಾರತ ಯಾಕೆ ಸೇರ್ಪಡೆ ಆಗ್ಬಾರ್ದು? ತಮಗೆ ಗೊತ್ತಿದೆ, ಚೀನಾ ಒಪ್ಪಲ್ಲ.
US ಒಪ್ಪಲ್ಲಿ ನಮಗೆ. ಸೊ ಈ ಅಡೆಟಡೆ ಇದ್ದಿದ್ದೆ ಇದು ಮತ್ತೆ ಹೇಗೇನು ಓದ್ಬೇಕಾ, ನಿಮ್ಗೆ ಆಲ್ರೆಡಿ ಕಾಮನ್ ಸೆನ್ಸ್ ಒಂದ್ಸತಿ ಓದಿ ನೆಕ್ಸ್ಟ್ ರಿವಿಷನ್ ಬೇಡ, ಇಂಟು ಹಾಕೊಳ್ಳಿ. ಸೊ ನೆಕ್ಸ್ಟ್ ಇದು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಇದೆ, ಇದರ ಮೊದಲ ಮಹಿಳಾ ಅಧ್ಯಕ್ಷೆ ಅಂತ ಕೊಟ್ಟಿದ್ದಾರೆ, ಅದೊಂದು ಹೈಲೈಟ್ ಆಗಲಿ. ಗಿನಿಯಾ ಅಂತಕ್ಕಂಥವ್ರು, ಮತ್ತೆ ಮಾರ್ಟಿನ್ ಸಿಸಿಯನ್, ಗಿನಿಯಾ ದೇಶದ ಜೀನ್ ಮಾರ್ಟಿನ್ ಸಿಸಿಯನ್ ಅವರು. ಓಕೆ, ಸೊ ಅದಕ್ಕೆ ಹೈಲೈಟ್ ಮಾಡ್ಕೊಳ್ಳಿ. ಅಲ್ಲಿಗೆ ಒಂದು ಪೇಜ್ ಕರೆಂಟ್ ಅಫೇರ್ಸ್, ಎಷ್ಟು 3 ವರ್ಡ್. ನೆಕ್ಸ್ಟ್ ವಿಷಯ ಬಂದ ನೀವೇನ್ ಮಾಡ್ಬೇಕು ನೋಡಿ, ಕಾಯಂ ಸದಸ್ಯರ ಸ್ಥಾನಕ್ಕೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ಗೆ ನಮ್ದು ಪರ್ಮನೆಂಟ್ ಮೆಂಬರ್ ಆಗ್ಬೇಕು ಅಂತ ಹೇಳಿ ಮಂಡನೆಯನ್ನ ಮಾಡಿದೆ. ಇದಕ್ಕೆ ಇಬ್ರು ಒಪ್ಕೊಂಡಿದ್ದಾರೆ, ಒಂದು ಕುವೈತ್ ಫ್ರಾನ್ಸ್, ಹೈಲೈಟ್ ಮಾಡಿದೆ, ಅಷ್ಟು ಮಾತ್ರ ಓದಿ. ನೆಕ್ಸ್ಟ್ UNSO ಎಲ್ಲಿ ಸ್ಥಾಪನೆ ಆಯಿತು, 1940 ನ್ಯೂಯಾರ್ಕ್ ನಗರದಲ್ಲಿ ಇದೆ, ಅದ್ರ ಕೇಂದ್ರ ಕಚೇರಿ. ನೆಕ್ಸ್ಟ್ UNSO ಇದು ಚೀನಾ, ಫ್ರಾನ್ಸ್, ರಷ್ಯಾ, ಯುನೈಟೆಡ್ ಕಿಂಗ್ಡಮ್, ಯುನೈಟೆಡ್ ಸ್ಟೇಟ್ 5 ಪರ್ಮನೆಂಟ್ ಮೆಂಬರ್ಸ್ ಇದಾವೆ. ನೆಕ್ಸ್ಟ್ ಮೊದಲ ಮಹಿಳಾ ಅಧ್ಯಕ್ಷ ಗಿನಿಯಾ ದೇಶದ ಜೀನ್ ಮಾರ್ಟಿನ್ ಸಿಸಿಯನ್ ಅವರು. ನೆಕ್ಸ್ಟ್ G4 ಭಾರತ, ಜಪಾನ್, ಬ್ರೆಜಿಲ್, ರಷ್ಯಾ ಭಾರತದ ನಾಯಕತ್ವವನ್ನು ವಹಿಸಿತ್ತು. ಅಲ್ಲಿ ಜಸ್ಟ್ 30 ಸೆಕೆಂಡ್ ಅಲ್ಲಿ ರಿವಿಷನ್ ಆಯಿತು. ಹೈಲೈಟ್ ಮಾಡಿ ರಿವಿಷನ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಪೇಜ್ಗೆ ಹೋಗಿ. ನೆಕ್ಸ್ಟ್ ರಿವಿಷನ್ ಬರೋಷ್ಟೊತ್ತಿಗೆ ನಿಮ್ಗೆ ಈ ರೀತಿ ಮಾಡ್ಕೊಂಡು ಹೋದ್ರೆ ನೋಡಿ, ಎಕನಾಮಿಕ್ ಒಂದಿದೆ, ಅದನ್ನು ತೋರಿಸಿ ಆಮೇಲೆ ಹೇಳ್ತೀನಿ. ಸೊ ನೋಡಪ್ಪ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗಿದ್ದು 1935ರಲ್ಲಿ. ತಮ್ಮ ಮೊದಲ ಫಸ್ಟ್ ಮ್ಯಾನಿಟರಿ ಪಾಲಿಸಿಯನ್ನ ಬ್ಯಾಂಕ್ ರೇಟು, ರಿಸರ್ವ್ ರೇಟು ಇವೆಲ್ಲ ಕೊಟ್ಟಿದ್ದಾರೆ. ಮಾನಿಟರಿ ಪಾಲಿಸಿ ಅಂದ್ರೆ ಏನು ನಾನು ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ಮತ್ತೆ ಇದನ್ನು ಓದ್ಬೇಕಾ ಬೇಡ, ಎಕನಾಮಿಲ್ಲ ಓದಿದೀವಿ. ನೆಕ್ಸ್ಟ್ ಇದರಲ್ಲಿ ಕಾಂಟ್ರಾಕ್ಷನರಿ ಮಾನಿಟರಿ ಪಾಲಿಸಿ ನಾನು ಹೇಳ್ಕೊಟ್ಟಿದ್ದೀನಿ. ಸಂಕುಚಿತ ಮಾನಿಟರಿ ಪಾಲಿಸಿ ಅಂದ್ರೆ ಏನು, ವಿತ್ತೀಯ ನೀತಿ ಅಂದ್ರೆ ಏನು, ಇವೆಲ್ಲ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಎಕ್ಸ್ಪೆನ್ಷನರಿ ವಿಸ್ತರಣಾ ವಿತ್ತೀಯ ನೀತಿ ಅಂದ್ರೆ ಏನು, 2 ಅವರು 3 ಅವರ್ ಎಕನಾಮಿಕ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಹೇಗೇನು ಇಲ್ಲಿ ಓದ್ಬೇಕಾ, ನಾಟ್ ನೆಸೆಸರಿ. ಬಟ್ ಏನ್ ಓದ್ಬೇಕು ಸರ್, ಮಾನಿಟರಿ ಪಾಲಿಸಿ ಕಮಿಟಿ ಬಗ್ಗೆ ಓದ್ಬೇಕು. ಆಲ್ಮೋಸ್ಟ್ ಇದನ್ನು ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ, ಬಟ್ ಸ್ವಲ್ಪ ಫ್ಯಾಕ್ಟ್ಸ್ ಇರೋದ್ರಿಂದ ಓದಿ. ಮಾನಿಟರಿ ಪಾಲಿಸಿ ಕಮಿಟಿ, ಈ ಕಮಿಟಿಯನ್ನ ಹೆಂಗಿರ್ಬೇಕು ಅಂತ ಹೇಳಿ ಒಂದು ಅಮೆಂಡ್ಮೆಂಟ್ ಮಾಡ್ತಾರೆ. ಯಾವ ಒಂದು ಆಕ್ಟ್ ಅಮೆಂಡ್ಮೆಂಟ್ ಮಾಡ್ತಾರೆ, 1934ರ RBI ಕಾಯ್ದೆಗೆ ಅಮೆಂಡ್ಮೆಂಟ್ ಮಾಡಿ. ಯಾವಾಗ ಮಾಡ್ತಾರೆ, 2016ರಲ್ಲಿ ಮಾಡ್ತಾರೆ. ಆ ಕಾಯ್ದೆಗೆ ಮಾಡ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಒಂದು ಫ್ರೇಮ್ ವರ್ಕ್ ಹಾಕ್ತಾರೆ. ಒಂದು ಕಮಿಟಿ ಬೇಕು, ಯಾವುದು, ಮಾನಿಟರಿ ಪಾಲಿಸಿ ಕಮಿಟಿ. ಈ ವಿತ್ತೀಯ ನೀತಿ ಸಮಿತಿ ಏನಿದೆಯಲ್ಲ, ಈ ಸಮಿತಿಯಲ್ಲಿ ಎಷ್ಟು ಜನ ಇರಬೇಕು ತಮಗೆ ಗೊತ್ತಿದೆ, 6 ಜನ ಇರಬೇಕು, 6 ಜನ ಮೆಂಬರ್ಸ್ ಇರಬೇಕು. ಇವರು ಮಾನಿಟರಿ ಪಾಲಿಟಿ ಕಮಿಟಿ ಅಂದ್ರೆ ವಿತ್ತೀಯ ನೀತಿಯನ್ನ ರೂಪಿಸ್ತಾರೆ. ಅಂದ್ರೆ ರೇಟ್ ಎಷ್ಟಿರ್ಬೇಕು, ರೆಪೋ ರೇಟ್, ಇದನ್ನೆಲ್ಲ ಇವರೇ ರೂಪಿಸೋದು. ಯಾಕೇನು ಇದ್ರ ಕರ್ತವ್ಯ ಕೊಟ್ಟಿದ್ದಾರೆ ಕೆಲಸವನ್ನ, ನಿಮಗೆ ಗೊತ್ತು, ಬೇಡ ಅಲ್ಲಿ ಓದ್ಬೇಡಿ, ಈ ಕೆಲಸ ನಿಮಗೆ ಗೊತ್ತಿದೆ ಆಲ್ರೆಡಿ. ನೆಕ್ಸ್ಟ್ ಏನ್ ಮಾಡ್ಬೇಕು, MPC ಡಿಸಿಷನ್ ಬಿ ಬೈಂಡಿಂಗ್ ಆನ್ RBI. ಇದೇನ್ ಡಿಸಿಷನ್ ಹೇಳುತ್ತಲ್ವಾ MPC, ಇದು RBIಗೆ ಒಪ್ಲೇಬೇಕು. ಸೊ ಇದು 3 ಜನ RBI ಕಡೆಯಿಂದ ಇರ್ತಾರೆ, 3 ಜನ ಅಪಾಯಿಂಟೆಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ಸೊ ನೆಕ್ಸ್ಟ್ RBI ಗವರ್ನರ್ ಎಕ್ಸ್ ಆಫೀಸ್ ಚೇರ್ಮನ್ ಆಗಿರ್ತಾರೆ, ಇಷ್ಟೇ, ಬೇರೆ ಏನು ಬೇಡ. ಸೊ ನೆಕ್ಸ್ಟ್ ಓದ್ಬೇಕಾದ್ರೆ ಇಷ್ಟು ಮಾತ್ರ ಓದಿ. ನಾನೇನು ಹೇಳ್ತಿದ್ದೀನಿ ಅಂದ್ರೆ, ಸ್ಟಾರ್ಟಿಂಗ್ ಏನ್ ಕೊಟ್ಟಿರ್ತಾರಲ್ವಾ ಅದು ನೀವು ಆಲ್ರೆಡಿ ಓದಿರ್ತೀರಾ. ಸರ್ ನಾನೇನು ಓದಿಲ್ಲ, ಗೊತ್ತಿಲ್ಲ ಸರ್, ಓದ್ಕೊಳ್ಳಿ ನೀವು, ಓದಿಲ್ಲ ಅಂತವ್ರು. ಕಾನ್ಸೆಪ್ಚುವಲ್ ಕ್ಲಾರಿಟಿ ಅದಕ್ಕೆ ಇರಬೇಕು ಅನ್ನೋದು. ಸೊ ಈ ರೀತಿ ಕಾನ್ಸೆಪ್ಚುವಲ್ ಕ್ಲಾರಿಟಿ ಇರೋರು ತಾವೇನ್ ಮಾಡ್ಬೇಕು ಅಂದ್ರೆ, ಸ್ಟಾರ್ಟಿಂಗ್ ನಿಮ್ಗೆ ಆಲ್ರೆಡಿ ಗೊತ್ತಿದ್ರೆ ಅವಾಗ ಓದಿ, ಬಟ್ ಹಿಂಗ್ ಇಂಟು ಹಾಕಿ. ನೆಕ್ಸ್ಟ್ ಟೈಮ್ ರಿವಿಷನ್ಗೆ ಓದ್ಬೇಡಿ. ಒಂದು ಪೇಜ್ಗೆ 4ರಿಂದ 5 ಅಷ್ಟೇ ಹೈಲೈಟ್ ಇರಬೇಕು, ಹೈಲೈಟ್ ಮಾಡಿರ್ಬೇಕು ಕಂಪಲ್ಸರಿ. ಹಾಗೇನಾಗುತ್ತೆ, ಈ ರೀತಿ ಮಾಡ್ತಾ ಬಂದಾಗ ಏನಾಗುತ್ತೆ, ಮತ್ತೆ ನಿಮ್ಗೆ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಅದು ಇದು ಕಥೆಗಳಿರ್ತಾರೆ, ಅದೆಲ್ಲ ಮೈನ್ಸ್. ಅದು ನಿಮಗೆ PSI ಅನ್ನೋರ್ಗಾದ್ರೆ ಎಸ್ಸೆಗೆ ಹೆಲ್ಪ್ ಆಗುತ್ತೆ. ಸೊ ಅವಾಗ ಏನ್ ಮಾಡ್ತೀರಾ, ಅಲ್ಲೇ ಬರ್ಕೊಂಬಿಡಿ, ಇದು ಎಸ್ಸೆ ಅಂತ ಬರ್ಕೊಂಬಿಡಿ. ಅವಾಗ ನೀವೇನಾಗುತ್ತೆ, ಫಿಲಿಮ್ಸ್ ಟೈಮಲ್ಲಿ ಅಥವಾ ನಿಮ್ಗೆ ಇದು UPSC ಫಸ್ಟ್ ಪೇಪರ್ ಬರ್ತಿರ್ತಾರಲ್ಲ ಆಗ, ಅಥವಾ ನಿಮ್ KS ಅಲ್ಲಿ ಅಥವಾ ಗ್ರೂಪ್ ಸಿ ಅಲ್ಲಿ, FDST ನಲ್ಲಿ ಒಂದೊಂದು ಪೇಜಲ್ಲಿ 4 ವರ್ಡು ಪಟ 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 ರಿವಿಷನ್ ಮಾಡ್ಬೋದು. 100 ಪೇಜ್ ಇರೋದು ಈಗೇನಾಗುತ್ತೆ 30 to 40 ಪೇಜ್ ಆಗುತ್ತೆ. ಓದ್ಲಿಕ್ಕೆ ಎಷ್ಟು ದಿನ ಬೇಕ್ರಿ, 1 ಡೇ ಸಾಕು. ಸೊ ನಮ್ಮ KEA ಮೆಂಟರ್ಶಿಪ್ ಅಲ್ಲಿ ಇರ್ತಕ್ಕಂಥ ದಯವಿಟ್ಟು ವಿದ್ಯಾರ್ಥಿಗಳೇನಿದ್ದೀರಾ, ಅವ್ರಿಗೆ ನಾನು ಇಂಪಾರ್ಟೆನ್ಸ್ ಯಾವ್ಯಾವ ಓದ್ಬೇಕು ಅಂತ ಹೇಳ್ತೀನಿ. ನಾನು ಈಗೇನು ಹೇಳಿದ್ನಲ್ವಾ ಇದೇ ರೀತಿ ಓದ್ಕೊಂಡು ಹೋಗ್ಬೇಕು. ನಾಟ್ ಮೋರ್ ದೆನ್ 1 ಡೇ. 1 ಡೇ ಮೇಲೆ ಆಗಲ್ಲ, ಈಗ 35 ದಿನ ಇದೆ ಅಷ್ಟೇ. ದಿನಕ್ಕೆ ಒಂದೊಂದು ಕರೆಂಟ್ ಅಫೇರ್ಸ್ ಮುಗಿಸ್ಬೇಕು. ನೋಡಿ, ಫಾರ್ ಎಕ್ಸಾಂಪಲ್ ವಿಶ್ವ ಭೂ ದಿನದ ಬಗ್ಗೆ ಕೊಟ್ಟಿದ್ದಾರಪ್ಪ. ವಿಶ್ವ ಭೂ ದಿನ ಯಾವಾಗ ಆಚರಿಸ್ತಾ ಇರ್ತೀವಿ, ಏಪ್ರಿಲ್ 22 ಇಲ್ಲಿದೆ. ಸೊ 2022 ಧ್ಯೇಯ ವಾಕ್ಯ ಏನು, ಅದಕ್ಕೆ ಹೈಲೈಟ್ ಮಾಡ್ಕೊಳ್ಳಿ, ನಮ್ಮ ಗ್ರಹ ನಮ್ಮ ಶಕ್ತಿ ಅಂತ ಹೇಳಿ. ಆಮೇಲೆ ಕೆಳಗಡೆ ಇದೆ ನೋಡಿ, ವಿಶ್ವವನ್ನ ಭೂಮಿಯನ್ನ ರಕ್ಷಿಸಬೇಕು, ಅದರಿಂದ ಸರ್ಕಾರ ಇದು ಮಾಡ್ಬೇಕು, ಈ ಸಂಸ್ಥೆಗಳು ಮಾಡ್ಬೇಕು, ಅವೆಲ್ಲ ಕತೆ ಇದೆ, ಬೇಡ. ನಮ್ಮ ಗ್ರಹ ನಮ್ಮ ಶಕ್ತಿ. ನೆಕ್ಸ್ಟ್ ಮೊದಲ ಬಾರಿಗೆ ಯಾವಾಗ ಆಚರಣೆ ಮಾಡಿದ್ರು ಸರ್, ಏಪ್ರಿಲ್ 22, 1970ರಲ್ಲಿ. ಸೊ ಯಾಕೆ ಸರ್ ಅವತ್ತು ಆಚರಣೆ ಮಾಡಿದ್ರು ಅಂದ್ರೆ, 1969ರಲ್ಲಿ ಒಂದು ಕ್ಯಾಲಿಫೋರ್ನಿಯಾದಲ್ಲಿ ಸಾಂತಾ ಬಾರ್ಬರಾ ತೈಲ ಸೋರಿಕೆ, ಅದೊಂದು ತೈಲ ಸೋರಿಕೆ ಆಗುತ್ತೆ. ಅವಾಗ ವಾಯು ಮಾಲಿನ್ಯ ಆಗುತ್ತೆ, ಜನಗಳು ದೊಂಬಿ ಎದ್ದೇಳ್ತಾರೆ, ರೋಚಿಕೆ ಎದ್ದೇಳ್ತಾರೆ, ಹೋರಾಟ ಮಾಡ್ತಾರೆ.
ಅದನ್ನೇ ಫಸ್ಟ್ ಪರಿಸರ ಚಳವಳಿ ಆರಂಭ ಅಂತ ಹೇಳಿ ಕರಿತಾ ಹೋಗ್ತೀವಿ. ಆದ್ರೂ ಏನ್ ಹೋರಾಟ ಆಗ 1969ರಲ್ಲಿ 1970ರಲ್ಲಿ ಏಪ್ರಿಲ್ 22ನೇ ತಾರೀಕು ಭೂದಿನ ಅಂತೇಳಿ ಆಚರಣೆ ಮಾಡೇ ಬಿಡ್ತೀವಿ. ಅದನ್ನ ವಿಶ್ವಸಂಸ್ಥೆ 2009ರಲ್ಲಿ ಅಂತಾರಾಷ್ಟ್ರೀಯ ಭೂದಿನ ಅಂತೇಳಿ ಘೋಷಣೆ ಮಾಡುತ್ತೆ. ಅಲ್ಲಿ 4 ಅಂಡರ್ಲೈನ್. ನೆಕ್ಸ್ಟ್ ಏನ್ ಮಾಡ್ಬೇಕು? ಸೊ ಜಾಗತಿಕವಾಗಿ ತಮಗೆ ಗೊತ್ತಿದೆ, ಏನ್ ಗೊತ್ತಿದೆ? ಪರಿಸರ ಸವಾಲುಗಳು ಏನೇನಿದಾವೆ, ಬಿಸಿ ಗಾಳಿ ವಿಕೋಪ ಇದೆ, ಹಾಳಾಗ್ತಾ ಇದೆ ಪರಿಸರ, ಅದು ಇದು ಕತೆ ಇದೆ. ಒಂದ್ಸತಿ ಓದಿ, ನೆಕ್ಸ್ಟ್ ಟೈಮ್ ರಿವಿಷನ್ ಬೇಡ. ಬಿಕಾಸ್ ಇದೆಲ್ಲ ನಿಮಗೆ ಗೊತ್ತಿದೆ. ಎಲ್ಲಿ ಎನ್ವೈರನ್ಮೆಂಟಲ್ ಓದಿರ್ತೀರಾ. ನೆಕ್ಸ್ಟ್ ಭೂದಿನದ ಮಹತ್ವ ಅಂತ ಇದೆ. ಇಂಗಾಲ ಡೈಆಕ್ಸೈಡ್ ಜಾಸ್ತಿ ಆಗಿದೆ, ಅದನ್ನ ಕಡಿಮೆ ಮಾಡಬೇಕು, ಅದು ಇದು ಏನೇನೋ ಇದೆ. ಇದು ನೀವು ಎನ್ವೈರನ್ಮೆಂಟಲ್ ಓದಿದ್ದೀರಾ, ಒಂದ್ಸತಿ ಓದಿ, ನೆಕ್ಸ್ಟ್ ಟೈಮ್ ರಿವಿಷನ್ ಬೇಡ. ಸೊ ಇದು ಯಾವ್ದಕ್ಕೆ ಹೆಲ್ಪ್ ಆಗುತ್ತೆ? ಭೂದಿನದ ಮಹತ್ವ SAPSN ಅವ್ರಿಗೆ ಅಥವಾ KS ಮೇನ್ಸ್ ಅವ್ರಿಗೆ ಬರ್ಕೊಳ್ಳಿ ಈ ರೀತಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್? ಅರ್ತ್ ಅವರ್ ಬಗ್ಗೆ ತಮಗೆ ಗೊತ್ತು, ಅದಕ್ಕೆ ಅಂಡರ್ಲೈನ್ ಮಾಡಿ. ಏನ್ ಅರ್ತ್ ಅವರ್ ಅಂದ್ರೆ, ಯೂಶಲಿ ಮಾರ್ಚ್ ತಿಂಗಳ ಕೊನೆ ಶನಿವಾರ, ಮಾರ್ಚ್ ತಿಂಗಳ ಲಾಸ್ಟ್ ಶನಿವಾರ ನಾವೆಲ್ಲ ಲೈಟ್ ಆನ್ ಮಾಡಿ ಆಫ್ ಮಾಡ್ತೀವಿ ಗೊತ್ತಾ? ನೈಟ್ 8:30ರಿಂದ 9:30ವರೆಗೂ ಲೈಟ್ ಆಫ್ ಮಾಡ್ತೀವಲ್ಲ, ಅದೇ ಅರ್ತ್ ಅವರ್. ಸೊ ಅರ್ತ್ ಅವರ್ ಅಂದ್ರೆ ಏನು? ಅಷ್ಟೆಲ್ಲ ಆಫ್ ಮಾಡೋದ್ರಿಂದ ನಾವು ಒಂದು ಇದು ಮಾಡ್ದಂಗೆ, ಒಂದು ಅವೇರ್ನೆಸ್, ಒಂದು ಭೂಮಿಗೆ ಉಷ್ಣವನ್ನು ಕಡಿಮೆ ಮಾಡಬೇಕು, ತಾಪಮಾನ, ಜಾಗತಿಕ ತಾಪಮಾನ ಜಾಸ್ತಿ ಆಗುತ್ತೆ, ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಅವೇರ್ನೆಸ್ ಇಡೀ ಪ್ರಪಂಚ ಮಾಡ್ತಾ ಹೋಗುತ್ತೆ. ಸೊ ಇದನ್ನ ಆಚರಿಸ್ತಕ್ಕಂಥದ್ದು ಯಾರು? WWF, ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್. ಇದು ಆಚರಣೆ ಯಾವಾಗಿಂದ ಸ್ಟಾರ್ಟ್ ಆಯ್ತು? 2007ರಲ್ಲಿ ಆಶಯದ ಸಿಡ್ನಿಯಿಂದ ಶುರುವಾಯಿತು. ನೋಡಿ, ಮಿತಿ ಮೀರದ ಬಳಕೆಯ ದಿನ, ಭೂಮಿಯನ್ನ ಜಾಸ್ತಿ ಬಳಸ್ತಾ ಇದ್ದೀವಿ, ಅಣೆಕಟ್ಟುಗಳನ್ನ ಕಟ್ತಾ ಇದ್ದೀವಿ, ಅದರಿಂದ ಇದಾಗ್ತಾ ಇದೆ, ಇಂಗಾಲವನ್ನ ಸುಡ್ತಾ ಇದೆ, ಇಂಗಾಲ ಡೈಆಕ್ಸೈಡ್ ಜಾಸ್ತಿ ಆಗ್ತಾ ಇದೆ, ಇವೆಲ್ಲ ತಮಗೆ ಗೊತ್ತಿದೆ. ಇಲ್ಲಿ 2 ಕೈಲೇಟ್ ಮಾಡ್ಬೇಕು. ಯಾವುದಕ್ಕೆ? 2030ರ ವೇಳೆಗೆ ಇಂಡಿಯಾ ರಿನ್ಯೂವಬಲ್ ಎನರ್ಜಿ, ನವೀಕರಿಸಬಹುದಾದಂತ ಎನರ್ಜಿ ಅಂದ್ರೆ ಸೋಲಾರ್ ಅನ್ನ ಬಳಸ್ಬೇಕು ನಾವು ಅಂತ ಹೇಳಿ ಅನ್ಕೊಂಡಿದೀವಿ. ಎಷ್ಟು? 500 ಗಿಗಾವಾಟ್. ಇದು ನಾವು ಒಂದು ಟಾರ್ಗೆಟ್ ಹಾಕೊಂಡಿದೀವಿ ಅಲ್ವೇನ್ರಿ 2030 ವೇಳೆಗೆ. ಅದೊಂದು ಹೈಲೈಟ್ ಮಾಡ್ಕೋಬೇಕು. ಸೊ ಅದನ್ನ ಬಿಟ್ಟರೆ ಇನ್ನೊಂದು ಹೈಲೈಟ್ ಮಾಡಿದ್ದೀನಿ. ಯಾವುದು? 2070ರ ವೇಳೆಗೆ ವಿಶ್ವದ ಶೂನ್ಯ ಹೊರಸೂಸುವಿಕೆ, ಜೀರೋ ನೆಟ್ ಎಮಿಷನ್, ನೆಟ್ ಜೀರೋ ಎಮಿಷನ್, ನಿವ್ವಳ ಹೊರಸೂಸುವಿಕೆ ಅಂದ್ರೆ ಶೂನ್ಯ ಹೊರಸೂಸುವಿಕೆಯನ್ನ ನಾವು ಯಾವ ಟಾರ್ಗೆಟ್ ಹಾಕೊಂಡಿದೀವಿ? ಕಾರ್ಬನ್ ಜೀರೋ ನೆಟ್ ಎಮಿಷನ್ 2070. ಸೊ ಇಷ್ಟೇ, ಇನ್ ಮಿಕ್ಕಿದೆಲ್ಲ ಬೇಡ. ಸೊ ಈಗ 4-5 ಅಷ್ಟೇ. ಇಲ್ಲೊಂದು ಅಂಡರ್ಲೈನ್, ಇಲ್ಲೊಂದು ಅಂಡರ್ಲೈನ್, ಇಲ್ಲೊಂದು ಅಂಡರ್ಲೈನ್, ಇಲ್ಲೊಂದು ಅಂಡರ್ಲೈನ್, ಇಲ್ಲೊಂದು. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಅದಕ್ಕೆ ನಾನು ಕಾಟ ಕೇಳಿ ಅಂದಿದ್ದು. ನೆಕ್ಸ್ಟ್ ಟೈಮ್ ಬಂದಾಗ ಮತ್ತೆ ಫಸ್ಟ್ ಇಂದ ಓದಕ್ ಶುರು ಮಾಡ್ತೀರಾ? ಬೇಡ. ಸೊ ಈ ರೀತಿ ತಮ್ಮ ಕರೆಂಟ್ ಅಫೇರ್ಸ್ ಅನ್ನ ಕವರ್ ಮಾಡ್ಕೊಳ್ಳಿ, ಓಕೆನಾ? ಅಂಡ್ ಯಾವ ಮ್ಯಾಗ್ಝಿನ್ ಓದ್ಬೇಕು ಸರ್? UPSC ಅವರಾದ್ರೆ ತಮಗೆ ಬೆಸ್ಟ್ ಯಾವುದು? ವಿಷನ್ IAS. KPSC ಅವರಾದ್ರೆ ನಮ್ಮ ಸ್ಪರ್ಧಾ ವಿಜೇತನ ಚೆನ್ನಾಗಿದೆ. KPSC ಓದ್ತಕ್ಕಂಥ ಇಂಗ್ಲಿಷ್ ಮೀಡಿಯಂ ಆದ್ರೆ ಅವರೇ ಕೇರ್ ಮ್ಯಾಗ್ಝಿನ್ ಅಂತ ಮಾಡಿದ್ದಾರೆ, ತೆಗೆದುಕೊಳ್ಳಿ. UPSC ಅವ್ರಿಗೆ ಸರ್ 2 ವರ್ಷ ಬೇಕಾ? ಬೇಕು. ಅವ್ರು ಓದಕ್ಕಾಗುತ್ತಾ, ನೆನ್ಪಿಟ್ಕೊಳಕ್ಕಾಗುತ್ತಾ? ಆಗಲ್ಲ. ಅಟ್ಲೀಸ್ಟ್ 1 year. ಈಗ ಜೂನ್ಗೆ ಎಕ್ಸಾಮ್ ಇದೆ ಅಂದ್ರೆ ಲಾಸ್ಟ್ ಜೂನಿಂದ ಓದ್ಕೋಬೇಕು. ಸೊ ನೆಕ್ಸ್ಟ್ PSIನವರು ಬೆಸ್ಟ್ 1 year ಓದ್ಕೊಳ್ಳಿ. ಆಗ್ಲಿಲ್ಲ ಸರ್ ಅಂದ್ರೆ 8 to 12 months ಟ್ರೈ ಮಾಡಿ. ಈಗ KEನವ್ರಿಗೆ ತುಂಬಾ ಟೈಮ್ ಇಲ್ಲ, ಅಟ್ಲೀಸ್ಟ್ 8 months ಅಂದ್ರೆ ಮೇ ಇಂದ ಓದಿ, ಮೇ 2025ರಿಂದ ಓದಿ. ನಾನೀಗ ಏನ್ ಮಾಡಿದ್ನಲ್ಲ ಇದೇ ರೀತಿ ಓದಿ ಒಂದ್ಸತಿ ಹಿಂಗ್ ಅಂಡರ್ಲೈನ್ ಮಾಡ್ಕೊಂಡು ಹೋಗೋವರೆಗೂ ಕಷ್ಟ. ಆಮೇಲೆ ಸೆಕೆಂಡ್ ರಿವಿಷನ್ಗೆ 30 pagesಗಿಂತ ಕಡಿಮೆ ಇರುತ್ತೆ, ಪಟ್ಟ 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 ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಒಂದು ನಿಮ್ಗೆ ಟಿಪ್ಸ್ ಹೇಳ್ತೀನಿ. ಏನು ಅಂದ್ರೆ, ಓದ್ಬೇಕಾರೆ 100% ಕಾನ್ಸಂಟ್ರೇಷನ್. ಅಂಡರ್ಲೈನ್ ಮಾಡಿದಾರಲ್ಲ, ಆಕ್ಟಿವ್ ರಿಕಾಲ್ ನೆಕ್ಸ್ಟ್ ಪೇಜ್ಗೆ ಹೋಗೋದಕ್ಕಿಂತ ಮುಂಚೆ ಆಕ್ಟಿವ್ ರಿಕಾಲ್ ಒಂದು 30 ಸೆಕೆಂಡ್ ಇದನ್ನ ಮಾಡ್ಕೊಂಡು ಹೋಗಿ. ಫಸ್ಟ್ ಟೈಮ್ ಕಷ್ಟ ಆಗುತ್ತೆ, ಸೆಕೆಂಡ್ ರಿವಿಷನ್ ಈಸಿ ಆಗುತ್ತೆ. ಸೊ ನಿಮ್ಮ ಪ್ರಶ್ನೆಗಳನ್ನ ಈಗ ತೆಗೆದುಕೋತೀನಿ. ನಮ್ಮ KA ಮೆಂಟರ್ಶಿಪ್ ಮತ್ತೆ ಅವ್ರಿಗೆ ಇಂಪಾರ್ಟೆಂಟ್ ಯಾವ್ಯಾವ್ದು ಓದ್ಬೇಕು ಅಂತ ಹೇಳಿ ನಾನು ಆ ಟಾಪಿಕ್ ಮಾತ್ರ ಹೇಳ್ತೀನಿ. ಹೆಂಗ್ ಓದ್ಬೇಕು ಅಂತ ಈಗ ಏನ್ ಮಾಡಿದ್ದೀನಲ್ವ ಇದನ್ನ ಯೂಸ್ ಮಾಡ್ಕೊಳ್ಳಿ. ನಾನು ನಿಮಗೆ ಗ್ರೂಪ್ ಅಲ್ಲಿ ಹಾಕ್ತೀನಿ, ಡೋಂಟ್ ವರಿ. ಏನಾದ್ರು ಡೌಟ್ ಇದೆ ಕೇಳ್ಬೋದು. ಮತ್ತೆ ಇನ್ನೊಂದು, UPSC ಮೆಂಟರ್ಶಿಪ್ ಶುರು ಆಗ್ತಾ ಇದೆ. ಮತ್ತೆ KS ಮತ್ತೆ KPSC ಈ ತರ ಒಂದು 6 ತಿಂಗಳು ಮೆಂಟರ್ಶಿಪ್ ಹೌದು ಕಂಪ್ಲೀಟ್ ಎಲ್ಲ ಎಕ್ಸಾಮ್ಗೂ ಶುರು ಆಗ್ತಾ ಇದೆ ಅತಿ ಶೀಘ್ರದಲ್ಲಿ.
ಏನಾದ್ರು ಕೇಳಿ, ಕ್ವಶನ್ ಕೇಳಿ ಅಂತ ನಿಂತಿದ್ದೀನಿ. ವಿದ್ಯಾ ಮ್ಯಾಮ್, ವೆಲ್ಕಮ್ ಮ್ಯಾಮ್. ನೋಡಿ, KE ಎಕ್ಸಾಮ್ನ ಹೊರತುಪಡಿಸಿ ಇನ್ನು ಬೇರೆ ಯಾವುದು ಎಕ್ಸಾಮು ಇನ್ನ 5 ಮಂತ್ ಆಗಲ್ಲ. ಸೊ ಫಸ್ಟ್ ಕೂತ್ಕೊಂಡು 0 ಇಂದ ಶುರು ಮಾಡಿ ಓದ್ಲಿಕ್ಕೆ. ಅಥವಾ ನಾನು ಮೆಂಟರ್ಶಿಪ್ ಶುರು ಮಾಡಿಸ್ತೀನಲ್ಲ, ದಯವಿಟ್ಟು ಜಾಯ್ನ್ ಆಗಿ. ನಾನು ಇಲ್ಲಿ ಪ್ರಮೋಷನ್ ಮಾಡ್ಕೊತಿದ್ದೀನಿ ಅಂದ್ಕೊಂಡ್ರೆ ತೊಂದರೆ ಇಲ್ಲ, ಅಂದ್ಕೊಳ್ಳಿ. ಡೆಫಿನೆಟ್ಲಿ ಬರ್ತಿದೆ, ನಿಮ್ಗೆ ಬಿಟ್ರೆ ನೀವು ಓದಲ್ಲ. ಥ್ಯಾಂಕ್ಸ್ ಎಲಾಟ್ ಸರ್. ಮಮತಾ ಮ್ಯಾಮ್, ವೆಲ್ಕಮ್ ಮ್ಯಾಮ್. ಮಾತಾಡಿ, ಏನಾದ್ರು ಇದ್ರೆ ಹೇಳಬಹುದು. ಲಾಸ್ಟ್ 1 ಮಿನಿಟ್ ಟೈಮ್ ಅನ್ನ ಕೊಡ್ತೀನಿ. ಚಂದ್ರ ಸರ್, ವೆಲ್ಕಮ್. ಥ್ರೋಟ್ ಪೇನ್ ತುಂಬಾ ಇದೆ, ರೆಸ್ಟ್ ಮಾಡಬೇಕು. ಆದ್ರೂ ನಿಮ್ಗೆ ಇಂಪಾರ್ಟೆಂಟ್ಸ್ ಅದು ಇದೆಲ್ಲ ಹೇಳ್ಕೊಡ್ತಾ ಇದೀನಿ. KE ಇಂಪಾರ್ಟೆಂಟ್ ಅದು ಇದು, ಸೊ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಎಕನಾಮಿ ರಿವಿಷನ್ಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಹೇಳ್ಬೇಕಾ? ಡನ್, ಹೇಳ್ಕೊಡ್ತೀನಿ. ಎಲ್ಲ ಸಬ್ಜೆಕ್ಟ್ ಹೇಳ್ಕೊಡ್ತೀನಿ. KE ಈಗ ಆಲ್ರೆಡಿ ಕಾನ್ಸ್ಟಿಟ್ಯೂಷನ್ ಮುಗೀತು, ಕರ್ನಾಟಕ ಜಿಯೋಗ್ರಫಿ ಮುಗೀತು, ಆಮೇಲೆ ಸೈನ್ಸ್ ಅಂಡ್ ಟೆಕ್ ಐ ಥಿಂಕ್ ಇನ್ನೊಂದು ಯಾವ್ದು ಆಯ್ತು. ಈಗ ಕರೆಂಟ್ ಅಫೇರ್ಸ್ ಹೇಳ್ಕೊಟ್ಟಿದ್ದೀನಿ, ಹೆಂಗ್ ಓದ್ಬೇಕು, ಎಷ್ಟು ತಿಂಗಳು ಓದ್ಬೇಕು ಅಂತೇಳಿ. ಎಸ್, PSIಗೂ ಸ್ಪರ್ಧಾ ರಿವ್ಯೂ ಸಾಕಾಗುತ್ತೆ. ಒಂದ್ ಮ್ಯಾಗಝಿನ್ ಓದ್ರಿ ಸಾಕು. ನನ್ನ ಸಮಯ ಮೀರಿಲ್ಲ, ಇನ್ನ ಸಮಯ ಇದೆ ನಂದು, ಬಟ್ ತರಗತಿಯ ಸಮಯ ಮೀರ್ತು ಹೊರಡ್ತೀನಿ. ಬಾಯ್. ಬಜೆಟ್ ನಾನು ಕ್ಲಾಸ್ ಮಾಡ್ಕೊಟ್ಟಿದ್ದೀನಲ್ಲ, ಬಜೆಟ್ ಕ್ಲಾಸು ನಮ್ದು ಯೂಟ್ಯೂಬ್ ಚಾನಲ್ ಅಲ್ಲಿ ಇದರಲ್ಲಿದೆ. ಯಾವ್ದು ಗೊತ್ತಾ, ಎಲ್ಲಿದೆ ಅಂದ್ರೆ ಎಕನಾಮಿಕ್ ಕೋರ್ಸಲ್ಲಿ ಕೂಡ ಅಪ್ಡೇಟ್ ಆಗಿದೆ. ಅದನ್ನ ಬಿಟ್ರೆ ಯೂಟ್ಯೂಬ್ ಅಲ್ಲಿ ಒಂದು ಪ್ಲೇ ಲಿಸ್ಟ್ ಇದೆ, ಎಕನಾಮಿ ಅಂತ ಪ್ಲೇ ಲಿಸ್ಟ್ ಇದೆ, ಅದರಲ್ಲಿದೆ ನೋಡಿ. ಒಂದು 3.5 ಗಂಟೆ ಇದೆ ನೋಡಿ. ಮತ್ತೆ ಒಂದ್ ನೆನ್ಪಿಟ್ಕೊಳ್ಳಿ, KE ಆದ್ಮೇಲೆ ನಾನೇನ್ ಹಳೆ ಬಜೆಟ್ ಮಾಡಿದ್ದೀನಲ್ಲ, ಯೂಸ್ಲೆಸ್. ಯಾಕೆ ಗೊತ್ತಾ, ಫೆಬ್ರವರಿ ಮತ್ತೆ ಹೊಸ ಬಜೆಟ್ ಬರ್ತದೆ. ಓಕೆನಾ? ನೆಕ್ಸ್ಟ್ ಆ ಬಜೆಟ್ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಆಗೋಗಿ 5 ತಿಂಗಳು ಯಾವ್ದು ಆಗಲ್ಲ ಎಕ್ಸಾಮ್, ಈ KE ಒಂದು ಹೊರತುಪಡಿಸಿ. ತಲೆ ಕೆಡಿಸ್ಕೋಬೇಡಿ. ನೋಡೋಣ, ಆ ಟೈಮಲ್ಲಿ ನಾನೇನಾದ್ರೂ ಫ್ರೀ ಇದ್ರೆ ನಿಮ್ಗೆ ಹೊಸ ಬಜೆಟ್ ಬಿಟ್ಟಾಗಲೂ ನಾನು ಹೇಳ್ಕೊಡ್ತೀನಿ, ಫ್ರೀಯಾಗಿ ಹೇಳ್ಕೊಡ್ತೀನಿ. ಓಕೆ, ಬಾಯ್, ಸಿ ಯು, ಟೇಕ್ ಕೇರ್.